ನಿಮ್ನಗಾನಂ ಯಥಾ ಗಂಗಾ ನಿಮ್ನಗಾನಂ ಯಥಾ ಗಂಗಾ ದೇವತಂ ಅಚ್ಯುತಂ ಯಥಾ ದೇವತಂ ಅಚ್ಯುತಂ ಯಥಾ ವೈಷ್ಣವನಾಂ ಯಥಾ ಶಂಭು ವೈಷ್ಣವಾನಾಶಂಭು ಪುರಾಣಂ ಇದಂ ತಥಾ ಪುರಾಣಂ ಇದಂ ತಥಾ. ಹರೇ ಕೃಷ್ಣ. ಎಲ್ಲರೂ ಸಹ ಯಾರ್ಯಾರು ಶಿವರಾತ್ರಿ ಮಾಡಿದ್ರೆ ಕೈ ಎತ್ತಿ. ಭಕ್ತರು ಎಲ್ಲ ಹರೇ ಕೃಷ್ಣ. ಓಕೆ, ಸೊ ಎಲ್ಲರೂ ಸಹ ಜಾಗರಣೆ ಇದ್ರಿ. ಓಕೆ, ಶಿವರಾತ್ರಿ ಒಂದು ಮಹಾತ್ಮನ ಸ್ವಯಂ ಭೀಷ್ಮ ಒಂದು ಯಾರು ಹೇಳ್ತಾರೆ, ಧರ್ಮರಾಯ ಎಲ್ಲ ಪಾಂಡವರಿಗೆ ಎಲ್ಲರೂ ಸಹ ಹೇಳ್ತಾರೆ. ಇದು ಬಂದು ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಭೀಷ್ಮ ಶಿವರಾತ್ರಿ ದಿನ ಏನ್ ಮಾಡ್ತಾರೆ, ಅವರು ಶ್ರೀಕೃಷ್ಣದಲ್ಲಿ ಇರ್ಬೇಕಾದ್ರೆ ಏನಾಗುತ್ತೆ, ಈ ಒಂದು ಉದ್ದೇಶ ಮಾಡ್ತಾರೆ. ಸೊ ಯಾವಾಗ ಒಬ್ಬ ಚಿತ್ರಭಾನು ಎಂಬ ರಾಜ ಇರ್ತಾನೆ, ಅವನನ್ನು ಬಂದು ನಮ್ಮ ಅಷ್ಟವಕ್ರ ಮುನಿಗಳು ಪ್ರಶ್ನೆ ಮಾಡ್ತಾರೆ. ಅಷ್ಟವಕ್ರ ಮುನಿಗಳು ಯಾರು? ಅಷ್ಟವಕ್ರ ಮುನಿಗಳು ಯಾರ ಮಗ? ಬೃಹಸ್ಪತಿಯ ಮಗ. ಬೃಹಸ್ಪತಿ ಮುನಿಗಳು ಯಾರು? ಸ್ವಯಂ ಬಂದು ದೇವತೆಗಳಿಗೆ ಗುರುಗಳಾದ ಬೃಹಸ್ಪತಿ ಅವರ ತಂದೆ. ಓಕೆ, ಬೃಹಸ್ಪತಿಯ ಮಗ ಬಂದು ಅಷ್ಟವಕ್ರ. ಅಷ್ಟವಕ್ರ ಮುನಿ ಜ್ಞಾನಿಗಳಲ್ಲಿ ತುಂಬಾ ಶ್ರೇಷ್ಠರು. ಅಷ್ಟವಕ್ರ ಅಂದ್ರೆ ಏನು? ಅವರಿಗೆ ಏನಿದೆ, ದೇಹದಲ್ಲಿ ಬಂದು ವಕ್ರವಾಗಿದೆ. ಅಂದ್ರೆ ಏನು? ದೇಹ ಬಂದು ಏನೋ, ಈಗ ಒಬ್ಬೊಬ್ರು ಕೊಂಡ್ಕೊಂಡು ನಡೀತಾರಲ್ಲ, ಹಂಗೆ ಭಗವಂತನ ಬಂದು ತ್ರಿಭಂಗಿ ಅಂತ ಕರೀತಾರೆ. ಕೃಷ್ಣನ ಏನಂತ ಕರೀತಾರೆ? ತ್ರಿಭಂಗಿ. ಅಂದ್ರೆ ಭಗವಂತ ಹೇಗೆ ನಿಂತಿದ್ದಾನೆ, 3 ಕಡೆ ಬೆಂಡ್ ಆಗಿದೆ. ಒಂದು ಕೈ ಹತ್ರ, ಇನ್ನೊಂದು ಸೊಂಟದ ಹತ್ರ, ಹೀಗೆ 3 ಡೈರೆಕ್ಷನ್ ಅಲ್ಲಿ ಬಂದ್ಬಿಡುತ್ತೆ. ಅದರಿಂದ ಅವರಿಗೆ ತ್ರಿಭಂಗಿ ಅಂತ ಕರೀತಾರೆ. ಇವರು ಹೆಸರು ಬಂದು ಅಷ್ಟವಕ್ರ. ಅಷ್ಟವಕ್ರ ಅಂದ್ರೆ 8 ದೇಹದಲ್ಲಿ 8 ಭಾಗ ಏನಾಗ್ಬಿಟ್ಟಿದೆ, ಎಲ್ಲ ಡೌನ್ ಆಗ್ಬಿಟ್ಟಿದೆ. ಓಕೆ, ಹಿಂದಿ ಮೇ ಬೋಲ್ನಾ है ना? नहीं, समझ में आ रहा है क्या ना? नहीं आ रहा. ओके, सो आपको भी हिंदी में निಮಗೆ समझ आया होगा? ओके, थोड़ा हिंदी में बोलते हैं. माताजी पहली बार आए. ಓಕೆ, ಸೊ ಹೀಗೆ ಭಗವಂತ ಬಂದು ಯಾವಾಗ ಬಂದು ಅಷ್ಟವಕ್ರ ಮುನಿಗಳು ಬಂದು ಕೇಳ್ತಾರೆ ಏನಂತ, ಈ ಚಿತ್ರಭಾನು ಎಂಬ ರಾಜನ ಏನಂತ ಕೇಳಿದ್ರು, ಈ ಶಿವರಾತ್ರಿ ಒಂದು ಮಹಿಮೆ ಹೇಳಿ ಅಂತ ಹೇಳಿದ್ರೆ, ಆ ಚಿತ್ರಭಾನು ಹೇಳ್ತಾರೆ, ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಬೇಟೆಗಾರ ಆಗಿದೆ. ಏನಾಗಿದೆ? ಬೇಟೆಗಾರ ಆಗಿದೆ. ನಾನು ನನ್ನ ಸಂಸಾರ ಸಾಕೋದಕ್ಕೋಸ್ಕರ ಏನ್ ಮಾಡಿದೆ, ನಾನು ಕಾಡಿನಲ್ಲಿ ಬೇಟೆ ಆಡೋದಕ್ಕೆ ಹೋದಾಗ ಅವತ್ತು ದಿನ ತುಂಬಾ ರಾತ್ರಿ ಆಗಿತ್ತು, ತುಂಬಾ ಮಳೆ. ಅದರಿಂದ ಏನ್ ಮಾಡಿದೆ, ನಾನು ಮರದಲ್ಲಿ ಮೇಲೆ ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಕೂತದಾಗ ಏನಾಯ್ತು, ನನ್ನ ಸಂಸಾರದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನನ್ನ ಸಂಸಾರದಲ್ಲಿ ನನ್ನ ಹೆಂಡತಿ ಮಕ್ಕಳು ಅವರೆಲ್ಲ ಊಟ ಮಾಡಿದವರು ಇಲ್ವೋ ಅಂದ್ಬಿಟ್ಟು ಏನ್ ಮಾಡಿದೆ, ನಾನು ಅದನ್ನ ಯೋಚನೆನೇ ಮಾಡ್ತಾ ಇದ್ದೆ. ಯೋಚನೆ ಮಾಡ್ಬೇಕಾದ್ರೆ ಏನಾಯ್ತು, ನನ್ನ ಸಂಸಾರ ನೆನೆಸ್ಕೊಂಡು ನಾನು ಕಣ್ಣೀರು ಇಡ್ತಾ ಇದ್ದೆ. ಮತ್ತೇನಾಗುತ್ತೆ, ರಾತ್ರಿ ಬಂದು ಏನಾಗೋಯ್ತು ನನಗೆ, ನಾನು ನಿದ್ರೆ ಬಂದ್ಬಿಟ್ರೆ ಬೇರೆ ಪ್ರಾಣಿಗಳು ಬಂದು ಆಕ್ರಮಣ ಮಾಡ್ಬಿಡುತ್ತೆ ಅಂತ ಏನಾಗುತ್ತೆ, ಎಲ್ಲ ಎಲೆಗಳನ್ನು ಸಹ ನಿದ್ದೆ ಬರುತ್ತೆ ಅಂತ ಕಿತ್ತಿ ಹಾಕ್ತೆ. ಬೆಳಿಗ್ಗೆ ಆಯ್ತು, ನಾನು ಆಡಿದಂಥ ಬೇಟೆಗೆ ಒಂದು ಎತ್ಕೊಂಡು ಬಂದು ನಾನು ಸಂಸಾರಕ್ಕೆ ಕೊಟ್ಟೆ. ನನ್ನ ಮರಣದ ಸಮಯದಲ್ಲಿ ಕೈಲಾಸದಿಂದ ಯಾರು ಶಿವಗಣರು ಬರ್ತಾರೆ. ಇಲ್ಲಿ ಬಂದು ಏನಂತ ಹೇಳ್ತಾರೆ, ವಿಷ್ಣು ದೂತರು ಅಂತ ಹೇಳ್ತಾರೆ. ಶಿವನ ಅನುಯಾಯಿಗಳಿಗೆ ಏನಂತ ಕರೀತಾರೆ, ಶಿವಗಣ ಅಂತ ಕರೀತಾರೆ. ಶಿವಗಣ ಅವರು ಬರ್ತಾರೆ ಮರಣದ ಸಮಯದಲ್ಲಿ. ಅವರು ಬಂದಾಗ ಏನ್ ಮಾಡ್ತಾರೆ, ಅವರು ಶಿವಗಣ ಬಂದಿದ್ದಾರೆ, ಯಮದೂತರು ಬರಲಿಲ್ಲ, ಶಿವಗಣ ಬಂದು ಕೈಲಾಸ ಕರ್ಕೊಂಡು ಹೋಗಿ ಬಂದಾಗ ಏನಾಗುತ್ತೆ, ನೀನು ಒಂದು ದಿನ ಏನ್ ಮಾಡಿದ್ಯಾ, ಶಿವರಾತ್ರಿ ಆಚರಿಸ್ತೀನಿ. ಏನ್ ಮಾಡಿದ್ಯಾ, ಶಿವರಾತ್ರಿ ನೀನು ಏನ್ ಮಾಡಿದ್ಯಾ, ಆಚರಣೆ ಮಾಡ್ಬಿಟ್ಟಿದ್ಯಾ. ಹೇಗೆ ಆಚರಣೆ ಮಾಡಿದ್ಯಾ, ನೀನು ಗೊತ್ತಿದ್ದಲ್ಲ ನಿನ್ನ ಸಂಸಾರ ಹತ್ತಲ್ಲ, ನಿನ್ನ ಕಣ್ಣೀರು ಏನಾಗಿದೆ, ಶಿವನಿಗೆ ಅಭಿಷೇಕ ಆಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ, ಅಭಿಷೇಕ ಆಗಿದೆ. ನೀನು ಆ ಮರದ ಎಲೆನ ಕಿತ್ತಿ ಆಗ್ತಲ್ಲ, ಅದು ಒಂದು ಯಾವ ಮರ, ಬಿಲ್ಪತ್ರೆ ಮರ. ಸೊ ಹೀಗೆ ನೀನೇನ್ ಮಾಡ್ದಾಗಾಯ್ತು, ಸ್ವಾಭಾವಿಕವಾಗಿ ನೀನು ಏನ್ ಮಾಡ್ದಾಗಾಯ್ತು, ನೀನು ಅವತ್ತಿನ ದಿನ ಶಿವರಾತ್ರಿನ ಆಚರಿಸ್ದಂಗಾಗ. ಈ ಪುಣ್ಯದಿಂದ ಈ ಜನ್ಮದಲ್ಲಿ ನಾನೇನಾಗಿದ್ದೀನಿ, ಈ ಚಿತ್ರಭಾನು ಎಂಬ ರಾಜನಾಗಿಬಿಟ್ಟಿದ್ದೀನಿ ಅಂತ ಏನಾಯಿತು, ಆ ಪುಣ್ಯನ ಬಂದು ವರ್ಣನೆ ಮಾಡ್ತಾರೆ. ಅದರಿಂದ ನಮ್ಮ ಯಾವುದೇ ಒಂದು ಶಾಸ್ತ್ರದಲ್ಲಿ ಅಥವಾ ನಮ್ದು ನೋಡಿ ನಾವು ಅನ್ಕೊಬೋದು, ಹಿಂದೂಗಳು ಎಲ್ಲ ಇವರೆಲ್ಲ ಏನೋ ನಂಬಿಕೆ ಇದ್ದಲ್ಲ ಮಾಡ್ತಾರೆ. ಆಕ್ಚುಲಿ ನಮ್ದೆಲ್ಲ ಏನೋ ಸೈಂಟಿಫಿಕ್ ರೀಸನ್ಸ್ ಇದೆ, ಏನೋ ವಿಜ್ಞಾನದಲ್ಲಿ ಏನಿದೆ. ಸೊ ಅದು ಇದು ಏನೋ
ಪ್ರಾಕ್ಟಿಕಲಿ ಬಂದು ಏನೋ ವಿಜ್ಞಾನದಲ್ಲಿ ಏನೋ ಹೇಗೆ ನಮ್ಮ ದೇಹದಲ್ಲಿ ಏನೇನು ಪರಿವರ್ತನೆಗಳಾಗುತ್ತೆ. ಈಗ ಬಂದು ಏನೋ ನಾವು ಈಗ ನವರಾತ್ರಿ ಆಚರಿಸ್ತಾರೆ. ನವರಾತ್ರಿ ದಿನದಲ್ಲಿ 9 ದಿನ ಉಪವಾಸ ಇರ್ತಾರೆ. 9 ದಿನ ಉಪವಾಸ ಇರೋದು ಏನಕ್ಕೆ ಕಳಿಸ್ತಾರೆ ಅಂದ್ರೆ ಸೈಂಟಿಫಿಕ್ ರೀಸನ್ನು 6 ತಿಂಗಳಿಗೆ ಒಂದ್ಸತಿ ಏನೋ ಋತುಗಳ ಬದಲಾವಣೆ ಆಗುತ್ತೆ. ಋತುಗಳ ಬದಲಾವಣೆ ಆದಾಗ ಯಾವ ಉಪವಾಸ ಇರ್ತಾರೆ ಏನಾಗುತ್ತೆ, ಅವ್ರಿಗೆ ನೆಕ್ಸ್ಟ್ ಏನು ಕಾಯಿಲೆಗಳು ಬರೋದಿಲ್ಲ. ಇನ್ನು ಏಕಾದಶಿ ದಿನದಲ್ಲಿ ಭಕ್ತರು ಏನ್ ಮಾಡ್ತಾರೆ, ಉಪವಾಸ ಮಾಡ್ತಾರೆ. ಏಕಾದಶಿ ದಿನದಲ್ಲಿ ಭಕ್ತರು ಉಪವಾಸ ಮಾಡಿದಾಗ ಸಮುದ್ರದಲ್ಲಿ ಏನಾಗುತ್ತೆ, ಏರಿಳಿತಗಳಾಗುತ್ತೆ. ಏಕಾದಶಿ ಅಂದ್ರೆ ಏನು, ಹುಣ್ಣಿಮೆಗೆ 11 ದಿನಕ್ಕೆ, ಅಮಾವಾಸ್ಯೆಗೆ 11 ದಿನಕ್ಕೆ ಏನಾಗುತ್ತೆ, ಸಮುದ್ರದಲ್ಲಿ ಇಲ್ಲ ಸಮುದ್ರದ ನೀರು ಹೆಚ್ಚಾಗುತ್ತೆ, ಇಲ್ಲ ಸಮುದ್ರದ ನೀರು ಕಮ್ಮಿ ಆಗುತ್ತೆ. ಅದು ಬಂದು ಏನಾಗುತ್ತೆ, ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಯಾರ ದೇಹದ ಮೇಲೆ? ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಆ ಪರಿಣಾಮ ಬೀರೋದ್ರಿಂದ ಏನಾಗುತ್ತೆ, ನಮಗೆ ಬೇರೆ ಬೇರೆ ಕಾರ್ಯಗಳು ಬಂದ್ಬಿಡುತ್ತೆ. ಯಾರು ಏಕಾದಶಿ ವ್ರತನ ಆಚರಿಸ್ತಾರೆ ಏನಾಗುತ್ತೆ, ಉಪವಾಸ ಇರೋದ್ರಿಂದ ಏನಾಗುತ್ತೆ, ಅದು ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ. ಅದರಿಂದ ಇದೆಲ್ಲ ಉಪವಾಸದ ಪರ್ಟಿಕ್ಯುಲರ್ ಟೈಮು ಅಂತ ಎಲ್ಲ ಏನಕ್ಕೆ ನಾವು ಏಕಾದಶಿಯಲ್ಲಿ ಉಪವಾಸ ಇರಿ, ಅಥವಾ ಈಗ ಕೃಷ್ಣ ಜನ್ಮಾಷ್ಟಮಿ, ಈಗ ಶಿವರಾತ್ರಿ ಇಂಥ ದಿವಸನೇ ನೀವು ಉಪವಾಸಗಳು ಮಾಡಿದ್ರೆ ಏನಾಗುತ್ತೆ, ಅದ್ರ ಪರಿಣಾಮ ಬಂದು ಏನೋ ನಮಗೆ ಸೈಂಟಿಫಿಕಲಿ ವಿಜ್ಞಾನವಾಗಲು ಸಹ ನಮಗೇನಾಗಿದೆ, ಅದು ಪರಿಣಾಮ ನಮ್ಮ ಮೇಲೆ ನಮಗೆ ಬೀರುತ್ತೆ. ಓಕೆ, ಅದರಿಂದ ನಾವೇನ್ ಮಾಡ್ತೀವಿ, ಉಪವಾಸ ಮಾಡ್ತೀವಿ. ಉಪ ಅಂದ್ರೇನು, ಭಗವಂತನಿಗೆ ಹತ್ರ ಆಗೋದು. ಉಪವಾಸ ಅಂದ್ರೇನು, ಭಗವಂತನಿಗೆ ಬಂದು ಹತ್ರ ಆಗೋದು. ಆಕ್ಚುಲಿ ನಾಲ್ಗೆ ನಿಯಂತ್ರಣ ಮಾಡೋದು ತುಂಬಾ ಕಷ್ಟ. ಏನೋ ನಾಲ್ಗೆ ನಿಯಂತ್ರಣ ಮಾಡೋದು ತುಂಬಾ ಕಷ್ಟ. ಯಾವಾಗ ನೀವು ಉಪವಾಸ ಇರ್ತೀರಾ ನಾಲ್ಗೆ ನಿಯಂತ್ರಣ ಬರುತ್ತೆ. ನೀವು ಹೇಳ್ದಂಗೆ ಕೇಳ್ತೀವಿ, ಉಪವಾಸ ಇರ್ತೀವಿ, ಕೇಳಿದ್ದೆಲ್ಲ ಕೊಡ್ತಂದ್ರೆ ಏನಾಗುತ್ತೆ, ಹೇಳಿದ್ದೆಲ್ಲ ಆಗ್ತದೆ. ಅದೇ ಹೇಳ್ದಂಗೆ ನಾವು ಕೇಳ್ಬೇಕಂದ್ರೆ ನಾವು ಯಾವಾಗ ಉಪವಾಸ ಇರ್ತೀವಿ ನಾಲ್ಗೆ ಏನಾಗುತ್ತೆ, ನಮ್ಮ ಹಿಡಿತದಲ್ಲಿ ಬರುತ್ತೆ. ನಾವು ಯಾವ ಉಪವಾಸ ಇರೋದನ್ನ ಏನಾಗುತ್ತೆ, ನಾಲ್ಗೆ ಹಿಡಿತದಲ್ಲಿ ನಾವು ಇರ್ತೀವಿ, ಮನಸ್ಸು ಹೇಳ್ದಂಗೆ ನಾಲ್ಗೆ ಆಡ್ತಾ ಇರುತ್ತೆ. ಆದ್ರೆ ನಾವು ಯಾವಾಗ ಬಂದು ತಿನ್ನೋದು ಯಾವಾಗ ನಿಯಂತ್ರಣ ಮಾಡ್ತೀವಿ, ಆಟೋಮೆಟಿಕಲಿ ನಾಲ್ಗೆ ನಿಯಂತ್ರಣಕ್ಕೆ ಬರುತ್ತೆ. ಭಗವಂತನ ನಾಮಸ್ಮರಣೆ ಮಾಡಿದ್ರೆ ನಾಲ್ಗೆ ನಿಯಂತ್ರಣಕ್ಕೆ ಬರುತ್ತೆ. ಭಗವಂತನ ಬಗ್ಗೆ ಮಾತಾಡಿದ್ರೆ ನಾಲ್ಗೆ ನಿಯಂತ್ರಣಕ್ಕೆ ಬರುತ್ತೆ. ಓಕೆ, ಇದೆಲ್ಲ ಒಂದು ಶಿವರಾತ್ರಿ ಒಂದು ಮಹಿಮೆ. ಓಕೆ, ಸೊ ಹೀಗೆ ನಂದ ಮಹಾರಾಜರನ್ನು ಸಹ ವೃಂದಾವನದಲ್ಲಿ ಏನ್ ಮಾಡ್ತಾರೆ, ಏಕಾದಶಿ ಇದು ಶಿವರಾತ್ರಿನ ಆಚರಿಸಿದ್ರು ಅಂಬಿಕಾವನದಲ್ಲಿ. ಯಾವ ವನದಲ್ಲಿ? ಅಂಬಿಕಾವನದಲ್ಲಿ ಏನ್ ಮಾಡಿದ್ರು, ಆಚರಣೆ ಮಾಡ್ತಾರೆ. ಅಂಬಿಕಾವನದಲ್ಲಿ ನಂದ ಮಹಾರಾಜನು ಸಹ, ಈಗ ನಾವೆಲ್ಲ ಪ್ರಯಾಗರಾಜಕ್ಕೆ ಹೋಗಿ ಏನ್ ಮಾಡ್ತಾ ಇದ್ರು, ಎಲ್ಲರೂ ಸಹ ಸ್ನಾನ ಮಾಡ್ತಾರೆ ಅಲ್ವಾ. ಪ್ರಯಾಗರಾಜ, ಅಲಹಾಬಾದ್, ಈಗೆಲ್ಲ ಎಲ್ಲಿಗೆ ಹೋಗ್ತಾ ಇದ್ರೆ ಅಲ್ಲಿಗೆ ಹೋಗಿ ಈಗೆಲ್ಲ ಮುಗೀತು. ಮತ್ತೆ 3ನೇ ತಾರೀಕು ಇನ್ನೊಂದು ಮುಹೂರ್ತ ಇದೆ, ಅವತ್ತೊಂದು ದಿವಸ ಇನ್ನೂ ಫುಲ್ ರಶ್ ಆಗುತ್ತೆ ಪ್ರಭು ಅಂತ ಯಾರೋ ಭಕ್ತರು ಹೇಳ್ತಾ ಇದ್ರು ನನಗೆ. ಆದ್ರೆ ಪ್ರಯಾಗರಾಜ ಎಲ್ಲಿ ಬರ್ತಾರೆ, ವೃಂದಾವನಕ್ಕೆ ಬಂದು ನಂದ ಮಹಾರಾಜ ಮತ್ತೆ ಕೃಷ್ಣ ಸ್ನಾನ ಮಾಡಿದಂತಹ ಒಂದು ಕೊಳದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸ್ವಯಂ ಬಂದು ಯಾರು ಪ್ರಯಾಗರಾಜ ಬಂದು ಅಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಏನಕ್ಕೋಸ್ಕರ, ಎಲ್ಲರೂ ಬಂದು ನನ್ನಲ್ಲಿ ಪಾಪ ಬಿಟ್ಟು ಹೋಗ್ಬಿಡ್ತಾರ, ನಾನು ಏನ್ ಮಾಡ್ಬೇಕು, ನಾನು ಎಲ್ಲಿಗೆ ಬರ್ತೀನಿ, ವೃಂದಾವನದಲ್ಲಿ ಬರ್ತೀನಿ. ವೃಂದಾವನದಲ್ಲಿ ಕೃಷ್ಣ ಮತ್ತೆ ನಂದ ಮಹಾರಾಜರು ಸ್ನಾನ ಮಾಡಿದಂತಹ ಆ ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ಇದೇ ನಂದ ಮಹಾರಾಜರು ಪ್ರಯಾಗಕ್ಕೆ ಹೋಗ್ಬೇಕು ಅಂತ ರೆಡಿ ಆಗ್ತಾರೆ. ಕೃಷ್ಣ ಹೇಳ್ತ, ಅಪ್ಪ ಇವತ್ತು ಹೋಗ್ಬೇಡ, ನಾಳೆ ಹೋಗಪ್ಪ. ಯಾಕಂದ್ರೆ ಕೃಷ್ಣ ಮಾತಂದ್ರೆ ನಾವು ನಂದ ಮಹಾರಾಜರಿಗೆ ಪ್ರಾಣ. ಮಗನೇ ಹೇಳಿದ್ಮೇಲೆ ಒಂದಿನ ಇದ್ಬಿಡೋಣ ಅಂತ ಬೆಳಿಗ್ಗೆ ಹೋಗಿ ಏನ್ ಮಾಡ್ತಾರೆ, ರೆಡಿ ಆಗೋಣ ಅಂತ ಹೋಗ್ತಾ ಇದಾರೆ. ಏನೋ ಒಬ್ಬ ರಾಜ ಬಂದು ಏನ್ ಮಾಡ್ತಾರೆ, ಸ್ನಾನ ಮಾಡ್ತಾರೆ. ಯಾರಪ್ಪ ನೀನು ಅಂತ ಕೇಳಿದ್ರೆ, ಅವ್ರು ನಾನು ಪ್ರಯಾಗರಾಜ ಅಂತ ಹೇಳ್ತಾರೆ. ಪ್ರಯಾಗರಾಜ ನೀನ್ ನೋಡಿದ್ರೆ ಅಲ್ಲೇ ಇಲ್ಲೇನ್ ಮಾಡ್ತಾ ಇದೆಯಪ್ಪ ಅಂದ್ರೆ, ಸ್ವಾಮಿ ನನ್ನಲ್ಲಿ ಎಲ್ಲರೂ ಸ್ನಾನ ಮಾಡಿ ಏನ್ ಮಾಡಿದ್ರು, ಎಲ್ಲ ಪಾಪ ಬಿಟ್ಟು ಹೋಗ್ಬಿಡ್ತಾರೆ. ಆ ಪಾಪ ತೊಳ್ಕೊಳಕ್ ನಾನೇನ್ ಮಾಡ್ತೀನಿ, ವೃಂದಾವನಕ್ಕೆ ಬರ್ತೀನಿ. ವೃಂದಾವನಕ್ಕೆ ಬಂದು ಏನ್ ಮಾಡ್ತೀನಿ, ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ಕೃಷ್ಣ ಸ್ನಾನ ಮಾಡಿದಂತಹ ಕೊಳದಲ್ಲಿ ಬಂದು ನಾನೇನ್ ಮಾಡ್ತೀನಿ, ಸ್ನಾನ ಮಾಡ್ತೀನಿ. ಹೀಗೆ ಈ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆನೇ ನಮಗೇನೋ ಭಗವಂತನ ಒಂದು ಕೃಪೆ ಇದ್ದಾಗ. ಭಗವಂತ ಬೇರೆಲ್ಲ, ಭಗವಂತನ ನಾಮಸ್ಮರಣೆ ಬೇರೆಲ್ಲ. ಅದರಿಂದ ಏನ್ ಮಾಡ್ಬೇಕು, ನಾವು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಪ್ರಯಾಗರಾಜದಲ್ಲಿ ಏನು ಸ್ನಾನ ಮಾಡಿದ್ರೆ ಏನು ಪುಣ್ಯ ಸಿಗುತ್ತೆ, ಅದೇ ಪುಣ್ಯ ನಾವು ಏನ್ ಮಾಡ್ತಾ ಇದೀವಿ, ಪ್ರತಿನಿತ್ಯ ಅವನ ನಾಮಸ್ಮರಣೆ ಮಾಡಿ 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 ಪಡಿತಾ ಇದೀವಿ. ಹೌದಲ್ಲ, ಮಾಡ್ಬೇಕು ಬೇಡ? ಓಕೆ, ಪ್ರಯಾಗರಾಜ್ ಹೋಗಿ ಅಲ್ಲೆಲ್ಲ ಸೇವೆ ಮಾಡಿ ಏನ್ ಪುಣ್ಯ ಪಡಿತೀವಿ. ಇಲ್ಲಿ ಏನ್ ಮಾಡ್ತಾ ಇದ್ವಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಓಕೆ, ಹೇಗೆ ಇಲ್ಲಿ ನಿಮ್ನ ಗಾನಂ ಯಥಾ ಗಂಗಾ. ಗಂಗೆ ನದಿಗಳಲ್ಲಿ ಯಾರು ಶ್ರೇಷ್ಠ, ಗಂಗೆ ಶ್ರೇಷ್ಠ. ಅದೇ ರೀತಿ ದೇವಾನ ಅಚ್ಯುತ ಯತಃ, ದೇವತೆಗಳಲ್ಲಿ ಯಾರು ಸಹ ಅಚ್ಯುತ ಅಂದ್ರೆ ಯಾರು, ಕೃಷ್ಣ ಶ್ರೇಷ್ಠ. ಅದೇ ರೀತಿ ವೈಷ್ಣವರಲ್ಲಿ
ಯಥಾಶಂಭು ಶಿವ ಶ್ರೇಷ್ಠ. ಪುರಾಣ ಇದಂ ತಥ, ಪುರಾಣಗಳಲ್ಲಿ ಭಾಗವತ ಪುರಾಣ ತುಂಬಾ ಶ್ರೇಷ್ಠವಾದದ್ದು. ಹೀಗೆ ಗಂಗೆ ಶಿವನ ಬಂದು ಮಂಗಳಕರ ಅಂತ ಹೇಳ್ತಾರೆ. ಏನಂದ್ರೆ ಅರ್ಥ ಶಿವ ಅಂದ್ರೆ ಮಂಗಳಕರ. ಶಿವ ಒಂದು ಹೇಗೆ ಮಂಗಳಕರ ಆದ್ರೆ, ಗಂಗೆ ಏನ್ ಮಾಡಿದ್ರು, ಭಗವಂತ ವಾಮನ ಅವತಾರದಲ್ಲಿ ತನ್ನ ಪಾದದಿಂದ ಏನ್ ಮಾಡಿದ್ರು, ವೈಕುಂಠದ ತನಕ ಪಾದ ಹೋಯ್ತು. ವೈಕುಂಠದಲ್ಲಿ ಬಂದು ಏನಾಗಿತ್ತು, ಒಂದು ಕೋಲ ಆಗೋಯ್ತು. ಕೋಲ ಆದ ತಕ್ಷಣ ಏನಾಗೋಯ್ತು, ವಿರಜಾ ನದಿ ಅಲ್ಲಿಂದ ಹರಿತಾ ಇದೆ. ವಿರಜಾ ನದಿನೇ ಗಂಗೆ, ವೈಕುಂಠದಲ್ಲಿ ಅವರು ವಿರಜಾ. ಈ ನಮ್ಮ ಭೂಲೋಕಕ್ಕೆ ಬಂದಾಗ ಅವರು ಗಂಗೆ. ಅವ್ರೇನ್ ಮಾಡಿದ್ರು, ಗಂಗೆ ಆಗಿ ಹರಿತಾ ಇದ್ದಾರೆ. ಹರಿತಾ ಇರ್ಬೇಕಾದ್ರೆ ಏನಾಗಿತ್ತು, ಭಗವಂತನ ಪಾದನ ತೊಳ್ಕೊಂಡು ಬಂದ್ರು. ಆ ಭಗವಂತನ ಪಾದ ತೊಳಿತಾ ಇದ್ದಿದ್ದು ಏನಾಗಿತ್ತು, ಆ ಗಂಗೆ ನೀರು ಏನ್ ಮಾಡಿದ್ರು, ಬ್ರಹ್ಮದೇವರು ಏನ್ ಮಾಡಿದ್ರು, ತಮ್ಮ ಕುಂಡದಲ್ಲಿ ಇಟ್ಕೊಂಡ್ರು. ಕುಂಡದಲ್ಲಿ ಇಟ್ಕೊಂಡು ಏನ್ ಮಾಡಿದ್ರು, ಭಗವಂತನ ಪಾದನ ಬ್ರಹ್ಮಲೋಕದಲ್ಲಿ ತೊಳೆದ್ರು. ಯಾರ ಪಾದನ? ವಾಮನ ದೇವರ ಪಾದನ. ಆ ನೀರು ಏನಾಗೋಯ್ತು, ತೊಳೆದಿದ್ದ ನೀರು ಯಾರ ತಲೆ ಬಿತ್ತಾ ಇದೆ, ಕೈಲಾಸದಲ್ಲಿ ಶಿವನ ತಲೆ ಬಿಡ್ತಾರೆ. ಓಕೆ, ಹೀಗೆ ಭಗವಂತನ ಪಾದದ ಒಂದು ಸ್ಪರ್ಶದ ನೀರು, ಗಂಗೆ ನೀರು ಏನಕ್ಕೆ ಶ್ರೇಷ್ಠ ಅಂದ್ರೆ ಭಗವಂತನ ಪಾದದ ತೊಳೆದಿದ್ದ ನೀರು. ನಾವೆಲ್ಲ ಇಲ್ಲೆಲ್ಲ ಅಭಿಷೇಕ ಮಾಡ್ತೀವಲ್ಲ, ಆಕ್ಚುಲಿ ಇಸ್ಕಾನಲ್ಲಿ ಅಭಿಷೇಕ ಮಾಡಿದ್ರೇನೋ ಒಂದೊಂದು ಲೋಟ ಸಿಗುತ್ತೆ ಗ್ಯಾರಂಟಿ, ಅದಂತ ಗ್ಯಾರಂಟಿ ಅಲ್ವಾ? ಆದ್ರೆ ನಾವು ನಮ್ಮೂರಲ್ಲಿ ಏನ್ ಮಾಡ್ತೀವಿ, ಒಂದು ಲೋಟ ಮಸ್ತ್ ದೇವ್ರಿಗೆ ಅಭಿಷೇಕ ಅಂತೆ, ಇಷ್ಟು ಲೋಟದಲ್ಲಿ ಮೊಸರು, ಇಷ್ಟು ಲೋಟದಲ್ಲಿ ಹಾಲು ಕೊಟ್ರೆ ಸಾಕು, ಅಲ್ಲಿ ಭಗವಂತನ ಅಭಿಷೇಕ ಆಯ್ತು. ಆದ್ರೆ ನಮ್ಮ ದೇಶದಲ್ಲಿ ಅಭಿಷೇಕ ಮಾಡ್ಬೇಕು ಅಂದ್ರೇನೋ 20 ಲೀಟರ್ ಹಾಲೇ ಬೇಕು ನಮ್ಗೆ. ಪ್ರಭುಗಳು ಯಾವಾಗಲೂ ಸಹ ಏನ್ ಮಾಡ್ತಾರೆ, ಅವ್ರದ್ದು ಹಾಲು ಕರೆದಿದ್ದೆಲ್ಲ ಏನ್ ಮಾಡ್ತಾರೆ, ಪ್ರಭುಗಳು ಬಂದು ತಗೊಂಡು ಕೊಟ್ಟೆ ಬಿಡ್ತಾರೆ. ಪ್ರಭು ನನ್ನ ಕಡೆಯಿಂದ ಹಾಲು ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಭಗವಂತನ ಸೇವೆಗೇನೋ ಹಾಲು. ಹೀಗೆ ಭಗವಂತನ ಪಾದದ ತೊಳೆದಿದ್ದಂತಹ ನೀರು ಅದೇ ಗಂಗೆ. ಹಂಗೆ ನಾವೇನ್ ಮಾಡ್ತೀವಿ, ಭಗವಂತನ ಯಾವಾಗ ಹಾಲಿನಿಂದ ಅಭಿಷೇಕ ಮಾಡ್ತೀವಿ ಏನಾಗುತ್ತೆ, ಏನಂತಾರೆ ಅದನ್ನ, ತೀರ್ಥ. ತೀರ್ಥ ಅಂದ್ರೇನು, ಎಲ್ಲಾ ನದಿಗಳು ಸಹ ಇಲ್ಲಿ ಬಂದು ನೆಲೆಸಿದ್ದಾರೆ. ಇನ್ನು ಭಗವಂತನ ತೊಳೆದ ತಕ್ಷಣ ಏನಾಗೋಯ್ತು, ಅದಕ್ಕೆ ತೀರ್ಥ ಆಗೋಯ್ತು. ಎಲ್ಲಾ ನದಿಗಳು ಏನಾಗೋಯ್ತು, ಆ ತೀರ್ಥದಲ್ಲಿ ಬಂದು ನೆಲೆಸ್ಬಿಟ್ರು. ಯಾವಾಗ ಬಂದು ಗುಹ ಭಗವಂತನ ಪಾದ ತೊಳಿತಾರೆ. ಯಾಕಂದ್ರೆ ವೈಕುಂಠದಲ್ಲಿ, ಇದು ರಾಮಾಯಣದಲ್ಲಿ, ಗುಹನ ಸೇವಕ ಬಂದು ಕೇವಟ. ಗುಹ ಬಂದು ಭಗವಂತ ನದಿನ ದಾಟಬೇಕು, ಗಂಗಾ ನದಿನೇ ದಾಟಬೇಕು, ಸರಾವು ನದಿ ಅಂತ ಕರೀತಾರೆ, ಸರಾವು ನದಿನ ದಾಟಬೇಕು. ಗುಹು ಈಗಂತ ದೋಣಿ, ಆಗಿನ 100 ಜನ ಕುತ್ಕೊಳ್ಳುವಂತ ದೋಣಿ, ಆ ರೀತಿ ದೋಣಿಗಳು 500 ಇದ್ವಂತೆ ಗುಹು ಹತ್ರ. ಅಂತ ದೊಡ್ಡ ಶ್ರೀಮಂತ ಅವನು. ರಾಮಚಂದ್ರ ಬಂದಾಗ ಏನಾಗುತ್ತೆ, ದಶರಥ ಮಹಾರಾಜನ ಮಗ ಅಂತ ತಕ್ಷಣ ಏನಾಗುತ್ತೆ, ಅವನು ಡೈರೆಕ್ಟ್ ಹೇಳ್ತಾನೆ, ರಾಮ ನನ್ನ ಈ ಎಲ್ಲ ಏನು ನನ್ನ ಊರಿಗೆಲ್ಲ ನೀನೇ ರಾಜನ, ನಾನು ನಿನ್ನ ಸೇವೆ ಮಾಡ್ಕೊಂಡಿರ್ತೀನಿ. ಆದ್ರೆ ಭಗವಂತ ಹೇಳ್ತಾನೆ, ನೀನು ಬಂದ ನನಗೆ 5ನೇ ತಮ್ಮ, ಅವ್ರು 4 ಜನ ಇದ್ದಾರೆ, 500 ಯಾರು ಹೂವು, 600 ಯಾರು ನಮ್ಮ ವಿಭೀಷಣ. ಓಕೆ, ಹೀಗೆ ಭಗವಂತ ಏನ್ ಮಾಡಿದ್ದಾನೆ ಹೇಳ್ತಾನೆ, ನೀವು ಬಂದು ನನಗೆ 5ನೇ ಅವರು ತಮ್ಮಂದಿರಲ್ಲಿ. ಹಾಗೇನ್ ಮಾಡ್ತಾನೆ, ಕುಹು ಏನ್ ಮಾಡಿದ್ರು, ಕೇವಟಂಗೆ ಹೇಳಿದ್ರು, ದೋಣಿ ಕರ್ಕೊಂಡು ಹೋಗ್ಬಿಟ್ಟು ಈ ನದಿನ ದಾಟಿಸ್ಬಿಡಪ್ಪ. ಆ ಕೇವಟ ಏನ್ ಮಾಡ್ತಾನೆ, ಭಗವಂತನ ಕೂರ್ಸಕ್ ಬಿಡ್ತಾರ. ಏನಕ್ಕೋಸ್ಕರ, ಫಸ್ಟ್ ನಿಮ್ ಪಾದ ತೊಳಿತೀರಿ. ಏನಕ್ಕಾದ್ಮೇಲೆ ನಿಮ್ ಪಾದ ತಾಕ್ಬಿಟ್ಟು ಯಾರು ಏನಾಗ್ಬಿಟ್ಟಿದ್ದಾರೆ, ಬಂಡೆನೂ ಸಹ ಸ್ತ್ರೀ ಆಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ, ಭಗವಂತನ ಪಾದ ತಾಕಿ ಏನಾಗ್ಬಿಟ್ಟಿದೆ, ಬಂಡೆನೂ ಸಹ ಸ್ತ್ರೀ ಆಗ್ಬಿಟ್ಟಿದೆ. ನಿಮ್ ಪಾದ ತೊಳೆದಿ ಅದರಲ್ಲಿ ಏನು ಆಗ್ಲಿಲ್ಲ ಅಂದ್ರೆ ಆಮೇಲೆ ಏನ್ ಮಾಡ್ತೀನಿ, ನಿಮ್ಮನ್ನ ನಾನು ದೋಣಿ ಎತ್ತಿಸ್ತೀನಿ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಚೆನ್ನಾಗಿ ತೊಳಿತಾರೆ. ತೊಳೆದ್ಬಿಟ್ಟು ಏನ್ ಮಾಡ್ತಾರೆ, ಆ ನೀರನ್ನ ಬಂದು ಅವರು ಕುಡಿತಾರೆ, ಮತ್ತೆ ಅವರು ತನ್ನ ಸಂಸಾರಕ್ಕೂ ಸಹ ಕೊಡಿಸ್ತಾರೆ. ಹೀಗೆ ಏನ್ ಮಾಡಿದ್ರು, ಆಗೇನಾಗುತ್ತೆ, ಭಗವಂತನ ಬಂದು, ಭಗವಂತ ನಿನ್ ಪಾದ ತಪ್ಪಲ್ಲ, ನಿನ್ ಪಾದಲ್ಲಿ ಅನ್ಕೊಂಡಿದ್ದೀರಾ ಧೂಳು, ಅದ್ರ ತಪ್ಪು. ಆ ಪಾದದ ಧೂಳು ತಾಕ್ಬಿಟ್ಟು ಏನಾಗುತ್ತೆ, ಅವ್ರು ಸ್ತ್ರೀ ಆಗ್ಬಿಟ್ರು. ಬಂಡೆ ಇದ್ದವ್ರು ಏನಾಗ್ಬಿಟ್ರು, ಸ್ತ್ರೀ ಆಗ್ಬಿಟ್ರು. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಚೆನ್ನಾಗಿ ತೊಳೆದ್ಬಿಡ್ತೀನಿ ಅಂತ. 1 ಸತಿ ತೊಳೆದ್ರು, 2 ಸತಿ, 3 ಸತಿ ತೊಳೆದ್ರು. ಪಕ್ಕದಲ್ಲಿ ಸೀತೆ ನೋಡಿದ್ರು, ಇನ್ನೊಂದ್ ಕಡೆ ಏನ್ ಮಾಡಿದ್ರು, ಲಕ್ಷ್ಮಣ ನೋಡಿದ್ರು. ಯಾಕೆಂದ್ರೆ ಇವರಿಬ್ರು ವೈಕುಂಠದಲ್ಲಿ, ಈ ಕೇವಟ ಬಂದು ವೈಕುಂಠದಲ್ಲೇ ಆಮೆ ಆಗಿದ್ದ. ಏನಾಗಿದ್ದ, ಆಮೆಗೆ ಬಂದು ಭಗವಂತ ಕ್ಷೀರಸಾಗರದಲ್ಲಿ ಮಲಗಿದ್ದಾಗ ಭಗವಂತನ ಪಾದ ಬಂದು ಅನಂತ ಶೇಷನಿಂದ ಹೊರಗಡೆ ಹೋಗ್ಬಿಟ್ಟಿದೆ. ಲಕ್ಷ್ಮೀದೇವಿ ಪಾದ ಹೊತ್ತಾ ಇದ್ದಾರೆ. ಲಕ್ಷ್ಮೀದೇವಿ ಹತ್ರ ಆಮೆ ಬಂದ ತಕ್ಷಣ ಏನ್ ಮಾಡ್ತಾರೆ, ಲಕ್ಷ್ಮೀದೇವಿ ದೂರ ಹೋಗು ಅಂತ ಓಡಿಸ್ತಾರೆ. ನನ್ನ ಯಜಮಾನ ಪಾದನ ನೀನು ಮುಟ್ಬೇಡ ಅಂತ. ಅನಂತ ಶೇಷನ್ ಏನ್ ಮಾಡ್ತಾನೆ, ಬುಸ್ ಅಂತಾರೆ. ಏನಂತ, ಹತ್ರಕ್ಕೆ ಬಂದ್ರೆ ಕಚ್ಬಿಡ್ತೀನಿ, ದೂರ ಹೋಗೋದು. ಇವರಿಬ್ರು ಅವಕಾಶ ಮಾಡಿಕೊಟ್ಟಿಲ್ಲ ವೈಕುಂಠದಲ್ಲಿ ಭಗವಂತನ ಪಾದ ಮುಟ್ಟೋದಕ್ಕೆ. ಏನ್ ಮಾಡಿದ್ರು,
ಇವರು ಯಾವಾಗ ಬಂದು ಕೇವಟನಾಗಿ ಹುಟ್ಟಿದ್ದಾರೆ, ಭಗವಂತನ ಪದ ತೊಳಿತಾರೆ, ಒಂದ್ಸತಿ ಲಕ್ಷ್ಮಣನ್ ನೋಡ್ತಾರೆ, ಒಂದ್ಸತಿ ಸೀತೆ ನೋಡ್ತಾರೆ. ಇವ್ರಿಬ್ರು ಏನಾದ್ರು ಮಾಡ್ತಾರಂತ ಏನ್ ಮಾಡಿ ಚೆನ್ನಾಗಿ ತೊಳೆದ್ರು, ಅತಿ ತಣ್ಣ ತಿಳ್ಕೊತು ಏನ್ ಮಾಡಿದ್ರು, ಕುಡಿದ್ರು. ಆ ನದಿನ ದಾಟ್ಸಾದ್ಮೇಲೆ ಭಗವಂತ ತನ್ನ ಉಂಗುರನ ಬಂದು ಕೊಡಕ್ ಬರ್ತಾರೆ. ಆಕ್ಚುಲಿ ಸೀತಾ ಮಾತ್ರ ಉಂಗುರನ ಬಂದು ಹನುಮಂತನ ಕೊಡ್ತಾರಲ್ಲ, ಉಂಗುರ ರಾಮನ ಹತ್ರ ಹೆಂಗ್ ಬಂತು, ಈ ಇವನಿಗೆ ದಕ್ಷಿಣೆ ಕೊಡ್ಬೇಕಲ್ಲ ನದಿ ದಾಟ್ಸಿದ್ಮೇಲೆ. ಅದೇನ್ ಮಾಡ್ತು, ಸೀತೆ ಮಾತೆ ಏನ್ ಮಾಡಿದ್ರು, ರಾಮ ಕೊಟ್ರು. ರಾಮ ಬಂದು ಕೇವಟನ್ ಕೊಡಕ್ ಹೋದಾಗ ಏನಿಲ್ಲ, ಕೇವಟ ಹೇಳ್ದ ಏನಂತ, ಭಗವಂತ ನಾನು ನಿನ್ನೆ ಈ ನದಿನ ದಾಟಿಸ್ಬಿಟ್ಟಿದ್ದೀನಿ, ನೀನ್ ನನ್ಗೇನ್ ಮಾಡು, ಭವಸಾಗರನ ದಾಟಿಸ್ಬಿಟ್ಟ ಸಾಕು. ಏನ್ ಮಾಡಿದ್ರು, ಭವಸಾಗರನ ದಾಟಿಸ್ಬಿಟ್ಟು. ಏನಿದು ಭವಸಾಗರ? ಜನ್ಮ, ಮೃತ್ಯು, ಜರ, ವ್ಯಾಧಿ. ಇದು ಬಂದು ಏನು, ನಮ್ಗೆ ಭವಸಾಗರ. ಇದನ್ನ ದಾಟೋದಕ್ಕೆ ನಾವು ಏನ್ ಮಾಡ್ತಾ ಇದೀವಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದಕ್ಕೆ ದಾಟ್ಬೇಕು ಅಂತ ಏನ್ ಮಾಡ್ತಾ ಇದೀವಿ, ಭಗವಂತನ ಒಂದು ನಾಮಸ್ಮರಣೆ ಮಾಡ್ತಾ ಇದೀವಿ. ಓಕೆ, ಹೀಗೆ ಭಗವಂತ ಏನ್ ಮಾಡ್ದ, ಅವನ ಭವಸಾಗರನೇ ದಾಟಿಸ್ದ. ಬರೀ ಏನ್ ಮಾಡಿದ್ಕೆ, ಅವನ ಪಾದ ತೊಳೆದು ಏನ್ ಮಾಡಿದ್ಕೆ, ನದಿನ ದಾಟ್ಸಕ್ಕೆ. ನಾವೆಲ್ಲರೂ ಸಹ ಭಗವಂತನ ಸೇವೆ ಮಾಡ್ತಾ ಇದ್ರೆ ನಮ್ಮನ್ನ ದಾಟ್ಸೋದಿಲ್ವಾ? ಓಕೆ, ಈ ನಂಬಿಕೆ ನಮ್ಗಿರ್ಬೇಕು. ಇಷ್ಟೆಲ್ಲ ನಾಮಸ್ಮರಣೆ ಮಾಡ್ತಾ ಇದೀವಿ, ಸೇವೆ ಮಾಡ್ತಾ ಇದೀವಿ, ನಮ್ಮನ್ನ ಏನ್ ಮಾಡ್ತಾನೆ ಭಗವಂತ, ಭವಸಾಗರನ ದಾಟಿಸ್ತಾನೆ. ಅದಕ್ಕೋಸ್ಕರ ನಾವು ಅವ್ನ ಸೇವೆ ಮಾಡಿ. ತಿರುಪತಿ ತಿಮ್ಮಪ್ಪ ಹೇಗ್ ನಿಂತಿದ್ದಾರೆ, ಅವ್ನ ಪಾದದ ಹತ್ರ ಏನ್ ಮಾಡ್ತದೆ, ಕೈ ತೋರಿಸ್ತದೆ, ಇನ್ನೊಂದು ಕೈ ಏನ್ ಮಾಡ್ತದೆ, ಸೊಂಟದ ಹತ್ರ ಇದೆ. ಓಕೆ, ನಾವು ಭಗವಂತನ ಪಾದಕ್ಕೆ ನಾವು ಶರಣಾದ್ರೆ ಈ ಭವಸಾಗರನೇ ದಾಟಿಸ್ತಾನೆ. ಓಕೆ, ಅದು ಅದರ ಅರ್ಥ. ತಿರುಪತಿ ತಿಮ್ಮಪ್ಪ ಏನೋ, ತಿರುಪತಿ ತಿಮ್ಮಪ್ಪ ನಮ್ಮಪ್ಪ. ಯಾರು ತಿರುಪತಿ ತಿಮ್ಮಪ್ಪ? ಎಲ್ಲರಿಗೂ ಸಹ ತಂದೆ ಅವನೇ. ಓಕೆ, ಸೊ ಇದು ನಮಗೆ ಜ್ಞಾಪನದಲ್ಲಿ ಇರಬೇಕು. ಹೀಗೆ ನಾವು ಶಿವನ ಕೃಪೆಗೋಸ್ಕರ ಏನ್ ಮಾಡಿದೀವಿ. ಸೊ ಶಿವ ಒಂದು ಎಷ್ಟು ಕರುಣಾಶಾಲಿ ಅಂದ್ರೆ, ಶಿವನಿಗೆ ಮನೆನೇ ಇಲ್ಲ, ಏನಿಲ್ಲ. ಅವ್ರು ಬಂದು ಏನ್ ಮಾಡಿದ್ರು, ಅವ್ರ ಯಜಮಾನ್ರು ಹೇಳಿದ್ರು, ರೀ ಒಂದ್ ಮನೆನಾರು ಬೇಕಂದ್ರೆ ಅಂತ ಏನ್ ಮಾಡಿದ್ರು, ಮನೆ ಕಟ್ಟಿದ್ರ. ಮನೆ ಕಟ್ಟಿದ್ರು. ಗ್ರೂಪ್ ವರ್ಷಕ್ಕೆ ಏನ್ ಮಾಡಿದ್ರು, ಊರವ್ರನ್ನೆಲ್ಲ ಕರೆದ್ರು, ದೇವತೆಗಳನ್ನೆಲ್ಲ ಕರೆದ್ರು. ಎಲ್ಲ ಬ್ರಾಹ್ಮಣರೆಲ್ಲ ಬಂದು ದಾನ ಕೊಟ್ರು ಎಲ್ಲ ಖಾಲಿ ಆಗೋಯ್ತು. ಲಾಸ್ಟ್ ಅಲ್ಲಿ ಒಬ್ಬ ಬ್ರಾಹ್ಮಣ ಉಳಿದಿಲ್ಲ. ಹೋಗ್ಬೇಕಾದ್ರೆ ಏನ್ ಮಾಡಿದ್ರು, ಅವ್ರ ಮನೆನೇ ಕೊಟ್ಬಿಟ್ಟು ಏನ್ ಮಾಡಿದ್ರು, ಇವ್ರಿಗೆ ಬಂದು ಪಾಲದ ಕೆಳಗಡೆ ಕೊಟ್ಕೊಂಡು ಮತ್ತೆ ಕೈಲಾಸ್ತಾರೆ. ಓಕೆ, ಅದಕ್ಕೆ ಅವ್ರ ಯಜಮಾನ್ರು ಇನ್ನೊಂದ್ಸತಿ ಮನೆನೇ ಕೇಳಿಲ್ಲ. ನಮ್ಮ ಯಜಮಾನ್ರು ಮನೆ ಬಂದು ಏನ್ ಮಾಡಿದ್ರು, ಕೊಡ್ತೀನಿ ಅಂದ್ಬಿಟ್ಟು ಏನ್ ಮಾಡಿದ್ರು, ಅವ್ರಿಗೂ ಸಹ ಬರ್ಕೊಟ್ಬಿಟ್ಟು ಏನ್ ಮಾಡ್ಬಿಟ್ರು, ಬಂದ್ಬಿಟ್ರು ಅಂತ. ಸೊ ಹೀಗೆ ಒಂದು ನಾವು ಸಹ ಏನ್ ಮಾಡ್ಬೇಕು, ಸೊ ಯಾವ ಒಂದು ರೀತಿ ಭಕ್ತರು ಇರ್ತಾರೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಅವ್ರಿಗೇನು ಒಂದು ಸ್ವಲ್ಪನೂ ಸಹ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ಶಿವನಿಗೇನು ಯಾವಾಗ ಸಹ ಭಗವಂತನ ಧ್ಯಾನದಲ್ಲೇ ಇರ್ತಾರೆ, ರಾಮನ ಧ್ಯಾನದಲ್ಲೇ ಇರ್ತಾರೆ. ಯಾರು? ಸ್ವಯಂ ಬಂದು ಶಿವ. ಹೀಗೆ ಅವರು ಭಗವಂತನ ಸೇವೆಗೋಸ್ಕರ ಒಂದು ಏನ್ ಮಾಡ್ತಾರೆ, ಯಾವಾಗ ಭಗವಂತ ಶ್ರೀರಾಮಚಂದ್ರ ಈ ಒಂದು ಭೌತಿಕ ಜಗತ್ತಿಗೆ ಬರ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಸ್ವಯಂ ಬಂದು ಹನುಮಂತ ಬಂದು ಏನ್ ಮಾಡ್ತಾರೆ, ಶಿವ ಬಂದು ಹನುಮಂತನಾಗಿ ಬಂದ್ಬಿಡ್ತಾರೆ. ಹನುಮಂತನಾಗಿ ಬರ್ತಾರೆ. ಈ ಕಥೆ ಬಂದು ಯಾರ್ಯಾರು ಕೇಳಿದ್ರ, ಶಿವರಾತ್ರಿ ಯಾರು ನಮ್ಮ ಜೊತೆ ಇದ್ರ ಅವ್ರು ಮಾತ್ರ ಕೇಳಿದ್ರು. ಹನುಮಂತ ಬಂದು ಏನಾಗಿ ಬಂದಿದ್ದಾರೆ, ಶಿವ ಬಂದು ಹನುಮಂತನಾಗಿ ಬಂದಿದ್ದಾರೆ. ಹನುಮಂತನಾಗಿ ಬಂದಾಗ ಏನಾಗಿತ್ತು, ಒಂದು ದಿನ ರಾಮನಿಗೆ ಪಟ್ಟಾಭಿಷೇಕ ಸಮಯ, ಹನುಮಂತನಿಗೆ ಹೊಟ್ಟೆ ಹಸಿಬಿಟ್ಟಿದೆ. ಏನಿಸ್ಬಿಟ್ಟಿದೆ? ಹೊಟ್ಟೆ ಹಸಿವು. ಎಷ್ಟು ಹಸಿವು ಅಂದ್ರೆ ಅವರು ಹೊಟ್ಟೆ ಹಸಿವು ಆ ಸಮಯದಲ್ಲಿ ಬಂದು ಹೊಟ್ಟೆ ಹಸಿವು ಆಗ್ಬೇಕಾದ್ರೆ ತಾಯಿ ಹನುಮಂತ ಬಂದು ತಾಯಿ ಸೀತೆ ಮಾತೆ ಹತ್ರ ಹೋಗ್ತಾರೆ. ಯಾರ ಹತ್ರ ಹೋದ್ರು? ಸೀತೆ ಮಾತೆ ಹತ್ರ ಹೋದ್ರು. ಸೀತೆ ಮಾತೆ ಹತ್ರ ಹೋದಾಗ ಸೀತಾ ಮಾತೆ ಆಕ್ಚುಲಿ ಹಿಂದೆಲ್ಲ ಹೇಗೆ ಫಸ್ಟ್ ಬಂದು ಅಡುಗೆ ಮಾಡಿದ ತಕ್ಷಣ ಭಗವಂತನ ನೈವೇದ್ಯ ಆಗ್ತಾ ಇತ್ತು. ಭಗವಂತ ನೈವೇದ್ಯ ಆದ್ಮೇಲೆ ಬ್ರಾಹ್ಮಣರು ಬಿಡಿಸ್ತಿದ್ರು. ಬ್ರಾಹ್ಮಣರು ಊಟ ಕೊಟ್ಟಾದ್ಮೇಲೆ ಮಿಕ್ಕಿದವ್ರಿಗೆ ಎಲ್ಲರೂ ಅಮ್ಮ ನನಗೆ ತುಂಬಾ ಹೊಟ್ಟೆ ಹಸಿವು ಅಂತ ಏನ್ ಮಾಡ್ತಾರೆ. ಓಕೆ, ಸೀತೆ ಏನ್ ಮಾಡ್ತಾರೆ, ಯಾರಿಗೂ ಗೊತ್ತಿದ್ದಂಗೆ ಒಂದು ಮೂಲೆಯಲ್ಲಿ ಎಲೆ ಹಾಕ್ಬಿಟ್ಟು ಊಟ ಬಿಡಿಸ್ತಾರೆ. ಸ್ವಲ್ಪ ಮುಗಿದ ತಕ್ಷಣ ಇನ್ನೊಂದು ಸ್ವಲ್ಪ ಲಕ್ಷ ಜನ ಊಟ ಮಾಡೋದು ಅವ್ರ ಒಬ್ಬರೇ ತಿನ್ಕೊಂಡ್ಬಿಟ್ರು. ಓಕೆ, ನೋಡ್ತಾ ಆಮೇಲೆ ನಾವು ಇದು ಯಾಕೋ ಡೌಟ್ ಆಗುತ್ತೆ. ಓಡೋದು ಅವ್ರ ಯಜಮಾನ್ರು ಕೇಳಿದ್ರು. ಯಾರು ಅವ್ರ ಯಜಮಾನ್ರು? ರಾಮ ಹೇಳಿದ್ರು. ರಾಮ ಹಿಂಗೆ ಆಗ್ಬಿಟ್ಟಿದೆ. ಹನುಮಂತನ್ಗೆ ಎಷ್ಟು ಆಗ್ತಾ ಇದ್ರು, ಏನಾಗ್ತಾ ಇದಾರೆ,
ತೃಪ್ತಿನೇ ಆಗ್ತಾಯಿಲ್ಲ ಅಂತ. ಆಗ ಒಂದು ನೀವೊಂದು ಕೆಲಸ ಮಾಡು, ಹನುಮಂತನ ಧ್ಯಾನ ಪೂರ್ಣಿತವಾಗಿ ನೋಡುವಂತೆ. ಹನುಮಂತನ ಧ್ಯಾನ ಪೂರ್ಣಿತವಾಗಿ ನೋಡಿದ್ರೆ ಶಿವನಾಗಿ ಕಾಣಿಸ್ಕೊಡ್ತಾರೆ. ನೀನು ಬಂದು ರುದ್ರದೇವರನ್ನು ನೀವು ಪ್ರಾರ್ಥನೆ ಮಾಡುವಂತೆ ಹೇಳ್ತಾರೆ. ಆಗ ಒಂದು ಶಿವನ ಪ್ರಾರ್ಥನೆ ಮಾಡಿದ ತಕ್ಷಣ ಏನಾಗುತ್ತೆ, ಅವಾಗ ಅವ್ರಿಗೆ ತೇಗ್ ಬರುತ್ತೆ. ಇವಾಗ ಯಾಕೆ ಹೊಟ್ಟೆ ತಿನ್ಬೋದಂಗೆ ಆಯ್ತು, ಸಾಕು ಸಾಕು ಅಂತ ಏನ್ ಮಾಡ್ತಾರೆ ಎದ್ದೇಳ್ತಾರೆ. ಹೀಗೆ ಸ್ವಯಂ ಒಂದು ಶಿವ ಏನಾಗಿ ಬಂದಿದ್ದಾರೆ, ಹನುಮಂತನಾಗಿ ಬಂದಿದ್ದಾರೆ. ಭಗವಂತನ ರಾಮನ ಸೇವೆ ಮಾಡಿದ್ರು. ನಾವು ಒಂದು ಭಗವಂತನ ಸೇವೆ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಆದ್ರೆ ಶಿವ ಏನಾಗಿ ಬಂದಿದ್ದಾರೆ, ರಾಮನ ಸೇವೆ ಮಾಡೋದಕ್ಕೆ ಹನುಮಂತನಾಗಿ ಬಂದ್ಬಿಟ್ಟಿದ್ದಾರೆ. ಇನ್ನು ಸೀತೆ ಮತ್ತೆ ರಾಮನೇ ಬಂದು ಪರೀಕ್ಷೆ ಮಾಡ್ಕೊಂಡು ಬಂದು ಬರ್ತಾರೆ. ಏನ್ ನಿಮ್ಮ ಆರಾಧ್ಯ ದೈವ ಅಂತ ಬೇರೆ ಹೇಳ್ತೀರ. ನೋಡಿದ್ರೆ ಕಾಡಿನಲ್ಲಿ ಸೀತೆ 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 ಅಂತ ಏನ್ ಮಾಡ್ತಾ ಇದಾರೆ, ಅವರು ನರಳ್ತಾ ಇದ್ದಾರಲ್ಲ, ಇವ್ರು ನಿಜವಾಗ್ಲು ದೇವ್ರ ಅಂತ ಅವ್ರಿಗೆ ಡೌಟ್ ಆಗ್ತದೆ. ಯಾರಿಗೆ? ಪಾರ್ವತಿ ದೇವಿ. ಇವ್ರೇನ್ ಮಾಡಿದ್ರು, ಸೀತೆ ಮತ್ತೆ ವೇಷದಲ್ಲಿ ಬಂದ್ರು. ಏನ್ದ್ರಲ್ಲಿ ಬಂದ್ರು, ಸೀತೆ ಮತ್ತೆ ವೇಷದಲ್ಲಿ ಬಂದ್ರು. ವೇಷದಲ್ಲಿ ಬಂದ್ಬಿಟ್ಟು ಸೊ ಸೀತೆ ಮತ್ತೆ ಬಂದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾನು ಇಲ್ಲ ಇದ್ದೀನಲ್ಲ ಅಂತ. ಆದ್ರೆ ರಾಮಚಂದ್ರ ಹೇಳ್ತಾ ಇದ್ದಾರೆ, ತಾಯಿ ಎಲ್ಲಿ ಶಿವ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿ ಕೇಳ್ತಿದ್ದಾರೆ, ಎಲ್ಲಿ ಒಬ್ಬರೇ ಬಂದ್ಬಿಟ್ಟಿದ್ದಾರೆ, ಎಲ್ಲಿ ನಿಮ್ಮ ಶಿವ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಒಬ್ರೇನ್ ಮಾಡ್ತಾರೆ, ನಾನು ಯಾಕೋ ಸರಿಯಾಗಿ ಅಲಂಕಾರ ಮಾಡಕ್ ಬಂದಿಲ್ಲ ಅಂತ ಇನ್ನೊಂದ್ಸತಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಇನ್ನೊಂದ್ಸತಿ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಮತ್ತೆ ಬರ್ತಾರೆ. ಮತ್ತೆ ಬಂದಾಗ ಏನಾಗುತ್ತೆ, ಮತ್ತೆ ಅದೇ ರೀತಿ ಆಗುತ್ತೆ. ಎಲ್ಲಿ ತಾಯಿ, ಎಲ್ಲಿ ನಿನ್ನ ಆರಾಧ್ಯ ದೈವ ಅಂತ ಕೇಳಿದಾಗ ಏನಾಗುತ್ತೆ, ಆಗ ಕೈಲಾಸಕ್ಕೆ ಹೋದ್ರು. ಪಾರ್ವತಿಯಾಗಿ ಹೋಗ್ಬೇಕಾನೆ ಸೀತೆ ವೇಷದಲ್ಲೇ ಹೋಗ್ಬಿಟ್ರು. ಸೀತೆ ವೇಷದಲ್ಲಿ ಹೋದ್ರೆ ಸೊ ಏನ್ ಮಾಡ್ತಾರೆ, ಶಿವ ತಾಯಿ ಸ್ವರೂಪದಲ್ಲಿ ನೋಡ್ಬಿಡ್ತಾರೆ ಅವರು. ಆ ಜನ್ಮದಲ್ಲಿ ಶಿವ ಬಂದು ಅವನು ಸ್ವೀಕರಿಸೋದಿಲ್ಲ, ಮತ್ತಿನ್ನೊಂದು ಜನ್ಮ ಪಡಿತಾರೆ ಶಿವನ್ ಪಡೆಯೋದಕ್ಕೋಸ್ಕರ. ಈಗಲೇ ಆಗ್ತದೆ. ಓಕೆ, ರಾಮನ ಪರೀಕ್ಷೆ ಮಾಡಕ್ ಹೋಗಿ ಏನಾಯ್ತು, ಶಿವನ ಕರ್ಕೊಂಡ್ರು ತಾಯಿ. ಸೊ ಹೀಗೆ ಭಗವಂತ ಬಂದು ಪಾರ್ವತಿ ಬಂದ್ರು ಸಹ ಅವ್ರು ಯಾರು ಅಂತ ಅವನು ಗೊತ್ತಾಗುತ್ತೆ. ಈ ಭೌತಿಕ ಜಗತ್ತಿನಲ್ಲಿ ಹೇಗೆ ದುಃಖದಲ್ಲಿ ಅನುಭವಿಸ್ತಾರೆ ಅಂತ ಭಗವಂತ ಏನ್ ಮಾಡ್ತಾನೆ, ರಾಮನ ಒಂದು ಅವತಾರದಲ್ಲಿ ಏನ್ ಮಾಡ್ತಾರೆ, ತೋರಿಸ್ಕೊಡ್ತಾರೆ. ಓಕೆ, ಇದು ಭಗವಂತನ ಒಂದು ಪರೀಕ್ಷೆ ಮಾಡಕ್ ಹೋಗಿ ಏನಾಯ್ತು, ನಮ್ಮ ಪಾರ್ವತಿ ದೇವಿಗೆ ಈ ರೀತಿ ಆಗುತ್ತೆ. ಇನ್ನ ಚೈತನ್ಯ ಮಹಾಪ್ರಭು ಅವತಾರ ಮಾಡೋದಕ್ಕೆ ಯಾರು ಕಾರಣ? ಆಕ್ಚುಲಿ ಯಾರು ಗಂಗಾಜಲ ಪ್ರತಿನಿತ್ಯ ಸಾಲಿಗ್ರಾಮಕ್ಕೆ ಯಾರು ಗಂಗಾಜಲ ಅದ್ವೈತಾಚಾರ್ಯರು ಯಾರ ಅವತಾರ? ಶಿವನ ಅವತಾರ. ಅದ್ವೈತಾಚಾರ್ಯ ಯಾರು? ಮಹಾವಿಷ್ಣು ಮತ್ತು ಸದಾಶಿವನ ಕಂಬೈಂಡ್ ಅವತಾರ, ಶಿವನ ಅವತಾರ. ಶಿವನೇ ಚೈತನ್ಯ ಮಹಾಪ್ರಭು ಬರಬೇಕು. ಈ ಕಲಿಯುಗದಲ್ಲಿ ಇರುವ ಜನರನ್ನ ಬಂದು ಉದ್ಧಾರ ಮಾಡಬೇಕು ಅಂದ್ರೆ ನಿಮ್ ಬಿಟ್ರೆ ಯಾರು ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಅದ್ವೈತಾಚಾರ್ಯರು. ನೀವು ನೋಡಿದಿರ ಕೃಷ್ಣ ಈ ಪಂಚತತ್ವ 5 ಜನ ನಿಂತಿದ್ದಾರಲ್ಲ, ದೊಡ್ಡ ಫೋಟೋ ಇದೆಯಲ್ಲ, 2ನೇ ರೋಲ್ ಏಕೆ ಈ ಗರ್ಭಗುಡಿ. ಓಕೆ, ನರಸಿಂಹದೇವರು ಈ ಕಡೆ ಫೋಟೋದಲ್ಲಿ, ಮಧ್ಯದಲ್ಲಿರೋರು ಯಾರು? ಕೃಷ್ಣ ಚೈತನ್ಯ, ಸ್ವಯಂ ಕೃಷ್ಣನೇ ಚೈತನ್ಯ ಮಹಾಪ್ರಭು ಆಗಿ ಬಂದರು. ಅವ್ರ ಪಕ್ಕದಲ್ಲಿರೋರು ನಿತ್ಯಾನಂದ ಬಲಭಾಗಕ್ಕೆ, ಅವ್ರ ಪಕ್ಕದಲ್ಲಿರೋರು ಅದ್ವೈತಾಚಾರ್ಯ. ಅದ್ವೈತಾಚಾರ್ಯರು ಯಾರು? ನಿತ್ಯಾನಂದ ಪ್ರಭು ಬಲರಾಮ, ಅದ್ವೈತಾಚಾರ್ಯರು ಸ್ವಯಂ ಶಿವ. ಎಡಗಡೆ ಬಂದು ಯಾರು? ಗದಾಧರ ಬಂದು ಸ್ವಯಂ ರಾಧಾರಾಯಣ. ಅವ್ರ ಪಕ್ಕದಲ್ಲಿ ಬಂದು ಶ್ರೀವಾಸ, ಅವ್ರು ಯಾರು? ಸ್ವಯಂ ಬಂದು ನಾರದ. ಓಕೆ, ಹೀಗೆ ಇವ್ರನ್ನ ಬಂದು ಪಂಚತತ್ವ ಅಂತ ಕರೀತಾರೆ. ಏನಂತ ಕರೀತಾರೆ? ಪಂಚತತ್ವ. ಓಕೆ, ಸೊ ಹೀಗೆ ನಾವು ಅದ್ವೈತಾಚಾರ್ಯರು ಏನ್ ಮಾಡಿದ್ದಾರೆ, ಸ್ವಯಂ ಬಂದು ಏನ್ ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಯಾವಾಗ ನಮ್ಮ ಕೈಲಾಸದಲ್ಲಿ ಏನ್ ಹಾಕೊಂಡಿದ್ದಾರೆ, ಅವ್ರು ನಮ್ಮನ್ನು ಒಳ್ಳೆ ಬಟ್ಟೆ ಹಾಕೊಂಡಿದ್ದಾರೆ. ಶಿವ ಹುಲಿ ಚರ್ಮ ಹಾಕೊಂಡಿದ್ದಾರೆ, ಹುಲಿ ಚರ್ಮ ಮತ್ತು ಹುಲಿ ಚರ್ಮದ ಮೇಲೆ ಕುತ್ಕೊಂಡಿದ್ದಾರೆ. ಯಾರು ಹುಲಿ ಚರ್ಮದ ಮೇಲೆ ಕುತ್ಕೊಳ್ತಾರೆ, ವೈರಾಗ್ಯ ಗ್ಯಾರಂಟಿ. ಏನ್ ಗ್ಯಾರಂಟಿ? ವೈರಾಗ್ಯ ಅಂತ ಗ್ಯಾರಂಟಿ. ಓಕೆ, ಅನ್ಕೊಂಡ್ಬಿಡ್ತೀವಿ. ಆಕ್ಚುಲಿ ಎಲ್ಲರೂ ಸಹ ಜಿಂಕೆ ಚರ್ಮದ ಮೇಲೆ ಕುತ್ಕೊಳ್ತಾರೆ. ಏನಕ್ಕೋಸ್ಕರ? ಕುತ್ಕೊಂಡು ತಪಸ್ ಮಾಡೋರೆಲ್ಲ ಜಿಂಕೆ ಚರ್ಮ ಯೂಸ್ ಮಾಡ್ತಾರೆ. ಏನಕ್ಕೋಸ್ಕರ? ಯಾವುದು ಹುಳಗಳು ಎಲ್ಲ ಏನು ಮಾಡುತ್ತೆ, ಅದ್ರ ಮೇಲೆ ಆ ಸ್ಮೆಲ್ಗೆ ಬಂದು ಹತ್ರ ಬರೋದಿಲ್ಲ. ಹುಳಗಳು, ಹಾವು ಇಲ್ಲ. ಓಕೆ, ಹುಲಿ ಚರ್ಮ ಮತ್ತು ಜಿಂಕೆ ಚರ್ಮ. ಓಕೆ, ಅದೇ ಜಿಂಕೆ ಚರ್ಮದ ಎಫೆಕ್ಟ್ ಆಗೋದಿಲ್ಲ. ಅದೇ ಹುಲಿ ಚರ್ಮ ಏನೋ ಯಾರು ಕುತ್ಕೊಳ್ತಾರೆ ಅವರು ಅದ್ರ ಮೇಲೆ ವೈರಾಗ್ಯ ಗ್ಯಾರಂಟಿ. ಸೊ ಹೀಗೆ, ಸೊ ಅದು ಎಲ್ಲಿ ಯಾರು ಮ್ಯಾಕ್ಸಿಮಮ್ ನಾನು ಯಾರು
ಈ ಬಾಲಗಂಗಾಧರನಾಥ ಸ್ವಾಮೀಜಿ ಅವ್ರು ಮಾತ್ರ ಎಲ್ಲ ಒಂದ್ಸತಿ ಉದಿಚರ್ಮದ ಮೇಲೆ ಕೂತಿದ್ದು ಒಂದು ಫೋಟೋ ನೋಡೋದು, ಅದು ಬಿಟ್ಟರೆ ಇನ್ಯಾರು ಉಪಯೋಗಿಸಿಲ್ಲ. ಓಕೆ, ಆ ಸಮಯದಲ್ಲಿ ಎಲ್ಲೋ ತುಂಬ ಹಳೆ ಫೋಟೋದಲ್ಲಿ ನೋಡೋದು. ಓಕೆ, ಹೀಗೆ ಹುಲಿ ಚರ್ಮದ ಮೇಲೆ ಅಷ್ಟೊಂದು ಒಂದು ವೈರಾಗ್ಯದ ಒಂದು ಏನಿದೆ, ಒಂದು ಶಕ್ತಿ ಇದೆ. ಒಳ್ಳೆ ಗಂಡ ಬೇಕು ಅಂದ್ರೆ ಪಾರ್ವತಿ ದೇವಿಯನ್ನು ಪೂಜೆ ಮಾಡ್ತಾರೆ. ಯಾರನ್ನ ಪೂಜೆ ಮಾಡ್ತಾರೆ? ಪಾರ್ವತಿ ದೇವಿ. ಹೆಣ್ಮಕ್ಳೆಲ್ಲ ಒಳ್ಳೆ ಗಂಡ ಬೇಕು ಅಂತ ವೃಂದಾವನದಲ್ಲಿ ಕಾತ್ಯಾಯನಿ ದೇವಿ ಅಂತ ಕರೀತಾರೆ. ಏನಂತ ಕರೀತಾರೆ? ಕಾತ್ಯಾಯನಿ. ಎಲ್ಲ ಗೋಪಿಯರೆಲ್ಲ ಏನ್ ಮಾಡ್ತಾರೆ? ಕೃಷ್ಣನೇ ನನ್ನ ಗಂಡನಾಗಿ ಬರಬೇಕು ಅಂತ ಪೂಜೆ ಮಾಡ್ತಾರೆ. ಓಕೆ, ಅದೇ ರೀತಿ ಒಳ್ಳೆ ಹೆಂಡತಿ ಬೇಕು ಅಂದ್ರೆ ಯಾರನ್ನ ಪೂಜೆ ಮಾಡಬೇಕು? ಶಿವನ ಪೂಜೆ ಮಾಡಬೇಕು. ಓಕೆ, ಇದು ಒಂದು ಭೌತಿಕ ಇಚ್ಛೆಯ ಒಂದು ಸ್ವರೂಪ. ಇನ್ನು ಬಂದು ನಮ್ಮ ಒಂದು ಸ್ವಯಂ ಶಿವ ಒಂದು ಏನಾಗುತ್ತೆ, ಭಗವಂತನ ಒಂದು ಸ್ವಯಂ ಏನ್ ಮಾಡ್ತಾರೆ, ಶಿವ ಒಂದು ಈ ಚಂದ್ರನ ಇಟ್ಕೊಂಡಿದ್ದಾರೆ. ಯಾವಾಗ ಒಂದು ವಿಷ ಕೊಡುತ್ತಾರೆ, ನೀಲಕಂಠರಾಗ್ತಾರೆ, ಅವಾಗ ಏನಾಗುತ್ತೆ, ತುಂಬಾ ಬಿಸಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಚಂದ್ರನ್ನೇ ಒಂದು ತಲೆ ಮೇಲೆ ಇಟ್ಕೊಂಡು. ಆದ್ರೆ ಚೈತನ್ಯ ಮಹಾಪ್ರಭು ಹುಟ್ಟಿದಾಗ ಚಂದ್ರನ್ ಸಹ ಏನೋ ನಾಚ್ಕೊಂಡ್ಬಿಟ್ರಂತೆ. ನನ್ಗಿಂತ ಸುಂದರವಾಗಿರೋರು ಯಾರು ಬಂದ್ಬಿಟ್ಟಿದ್ರೆ ಚೈತನ್ಯ ಮಹಾಪ್ರಭು ಬಂದ್ಬಿಟ್ಟಿದ್ದಾರೆ. ಅದರಿಂದ ಚಂದ್ರನಿಗೂ ಸಹ ಅವತ್ತೇನಾಗಿತ್ತು, ಗ್ರಹಣ ಆಗಬೇಕು. ಚೈತನ್ಯ ಮಹಾಪ್ರಭು ಹುಟ್ಟಿದ ದಿನ ಏನೋ ಚಂದ್ರಗ್ರಹಣ. ಅವ್ರಿಗೂ ಸಹ ಏನಾಗುತ್ತೋ, ನನ್ಗಿಂತ ಸುಂದರವಾಗಿರೋರು ಬಂದ್ಬಿಟ್ಟಿದ್ದಾರೆ ಚೈತನ್ಯ ಮಹಾಪ್ರಭು ಅಂತ ಏನಾಗುತ್ತೋ ನಾಚ್ಕೊಂಡು. ಇನ್ನ ನಮ್ಮ ಶಿವನ ಕೈಗೆ ಒಂದು ತ್ರಿಶೂಲ ಇದೆ. ದುರ್ಗೆ ಕೈಗೂ ತ್ರಿಶೂಲ ಇದೆ, ಮತ್ತು ಶಿವನ ಕೈಗೂ ಸಹ ತ್ರಿಶೂಲ ಇದೆ. ಹೌದಲ್ಲ? ದುರ್ಗೆ ಕೈಯಲ್ಲಿರುವಂತ ತ್ರಿಶೂಲ ಏನಕ್ಕೆ ಸಂಕೇತ? ಏನು? ಆಧ್ಯಾತ್ಮಿಕ ದುಃಖ, ಆದಿದೈವಿಕ ದುಃಖ, ಆದಿಭೌತಿಕ ದುಃಖ. ತ್ರಿಶೂಲ ಅಂದ್ರೆ ತ್ರಿಶೂಲ. ಯಾರು ಭಕ್ತಿ ಮಾಡಲ್ಲ ಅವ್ರಿಗೆ 3 ಥರ ದುಃಖಗಳನ್ನ ಕೊಡ್ತಾರೆ. ಏನ್ ಮಾಡ್ತಾರೆ? 3 ಥರ ದುಃಖ: ಆಧ್ಯಾತ್ಮಿಕ ದುಃಖ, ಆದಿದೈವಿಕ ದುಃಖ, ಆದಿಭೌತಿಕ ದುಃಖ. ಆಧ್ಯಾತ್ಮಿಕ ದುಃಖ ಅಂದ್ರೆ ಮನಸ್ಸಿನಿಂದ ಆಗುವಂತ ದುಃಖ. ಏನಾಗುತ್ತೆ? ಮನಸ್ಸಿನಿಂದ ಅಲ್ವಾ ದುಃಖ ಆಗತ್ತಾ? ಇವ್ರು ಹೇಳಿದ ಮಾತು ಕೇಳಿಲ್ಲ, ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಂಗಂದ್ರು, ಸಮಸ್ಯೆ ಮೇಲೆ ಸಮಸ್ಯೆ. ನರಳು ಭಕ್ತಿ ನಾರು ಮಾಡಿದ್ವೆ, ಹಿಂಗೆ ನರಳು ಅಂತ ಏನ್ ಮಾಡ್ತಾರೆ, ಹಂಗೆ ಬಿಟ್ಬಿಟ್ಟು. ಓಕೆ, ಆದಿ ದೈವಿಕ ದುಃಖ ಅಂದ್ರೆ ಪ್ರಕೃತಿಯಿಂದ ಆಗುವಂತ ದುಃಖ. ವರ್ಷ ಬೇಸಿಗೆ ಜಾಸ್ತಿ ಆಗುತ್ತೆ. ಏನ್ ಮಾಡುತ್ತೆ? ಭಕ್ತಿ ಅಂತ ಮಾಡೋದಲ್ಲ, ಹಿಂಗಾರ ನರಳಿ ಅಂತ ಏನ್ ಮಾಡ್ತಾರೆ, ದುರ್ಗಾದೇವಿ ಏನ್ ಮಾಡ್ತಾರೆ, ಹಂಗೆ ದುಃಖ ಕೊಡ್ತಾರೆ. ಇನ್ನು ಒಂದು ಆದಿ ದೈವಿಕ ದುಃಖ ಪ್ರಕೃತಿ. ಆದಿ ಭೌತಿಕ ದುಃಖ ಅಂದ್ರೆ ಇತರೆ ಜೀವಿಗಳಿಂದ ಆಗುವಂತ ದುಃಖ. ಆಕ್ಸಿಡೆಂಟ್ ಆಗೋಗುತ್ತೆ, ಸೊಳ್ಳೆ ಕಚ್ಚಿ ಏನಾಗುತ್ತೆ, ಡೆಂಗು ಜ್ವರ, ಯಾವುದೋ ಒಂದು ಜ್ವರ ಬರುತ್ತೆ, ಮಲೇರಿಯಾ ಜ್ವರ, ಯಾವುದೋ ಒಂದು ಜ್ವರ, ಯಾರೋ ಒಂದು ಹೊಡೆದ ಕೈ ಕಾಲನ್ನ ಮುರಿದೋಗುತ್ತೆ. ಈಗ ಏನಾಗುತ್ತೆ, ಆದಿ ಭೌತಿಕ ದುಃಖ. ಯಾವಾಗ ಭಕ್ತಿ ಮಾಡೋದಿಲ್ಲ ಈ ರೀತಿ ನಾವೇನ್ ಮಾಡ್ಬೇಕಾಗುತ್ತೆ, 3 ಥರ ದುಃಖಗಳನ್ನ ಬಂದು ಏನ್ ಮಾಡ್ಬೇಕಾಗುತ್ತೆ, ಅನುಭವಿಸ್ಬೇಕಾಗುತ್ತೆ. ಅದರಿಂದ ನಾವು ಯಾವಾಗ ಸಹ ಭಗವಂತನ ನಾಮಸ್ಮರಣೆಯಲ್ಲಿ ನಾವಿರ್ಬೇಕು. ಹಾಗೇನಾಗುತ್ತೆ, ಸೊ ತುಂಬಾ ಚೆನ್ನಾಗಿದೆ ದಾಸರ ಒಂದು ಪದ ಯಾವುದು, ನಾ ನಿನ್ನ ಧ್ಯಾನದೊಳಿರಲು. ಭಗವಂತನ ಧ್ಯಾನದಲ್ಲಿದ್ರೆ ಮಿಕ್ಕ ಜನರೆಲ್ಲ ಏನ್ ಮಾಡ್ತಾರೆ, ಏನ್ ತಾನು ಮಾಡಕ್ಕಾಗಲ್ಲ. ಸಾಧಾರಣ ಹುಲಿಮಾನವರು ನಾನ್ ನಿನ್ನ ಧ್ಯಾನದಲ್ಲಿ ಇರ್ಬೇಕಾದ್ರೆ ಇದೆಲ್ಲ ಕೇಳ್ಬೇಕು. ಅವಾಗೇನಾಗುತ್ತೆ, ಭಗವಂತನ ಸೇವೆ ಮಾಡ್ತಾ ಇದ್ರೆ ಮಿಕ್ಕವರೆಲ್ಲ ನನ್ನ ತಾನೇ ಏನ್ ತಾನೇ ಮಾಡಕ್ಕಾಗುತ್ತೆ ಅಂತ ಏನಾಗ್ತಾರೆ, ದಾಸರು ಸಹ ಏನ್ ಮಾಡ್ತಿದ್ರೆ ಹಾಡು ಹೇಳ್ತಾರೆ. ಹೀಗೆ ನಾವು ಸಹ ಆ ರೀತಿಯಾಗಿ ಬದುಕಬೇಕು. ಇನ್ನು ಬಂದು ಶಿವನ ಕೈಯಲ್ಲಿ ತ್ರಿಶೂಲ ಇದೆ. ಇದು ಏನಕ್ಕೆ ಸಂಕೇತ ಅಂದ್ರೆ, ಆಚಾರ್ಯರು ಹೇಳ್ತಾರೆ, ಯಾರು ಕೃಷ್ಣ, ರಾಮ ಮತ್ತು ಗೌರಂಗ ಯಾರು 3 ಜನನು ಸಹ ಇವ್ರು ಬೇರೆ ಇವ್ರು ಬೇರೆ ಇವ್ರು ಬೇರೆ ಅಂತ ಭೇದ ಭಾವ ಮಾಡ್ತಾರಲ್ಲ, ಅವ್ರಿಗೆ ಒಂದು ಏನ್ ಮಾಡೋಕ್ಕೆ ಚುಚ್ಚಕ್ಕೆ ಕಷ್ಟಗಳು ಕೊಡೋದು. ಓಕೆ, ಎಲ್ಲ ಏನ್ ಮಾಡ್ತಾರೆ, ಕೃಷ್ಣ, ರಾಮ, ಭಗವಂತನ ಒಂದು ಎಲ್ಲ ಅವತಾರಗಳು. ಭಗವಂತ ಬೇರೆಲ್ಲ, ಅವನ್ ಬೇರೆ, ಅವನ ಅವತಾರಗಳು ಬೇರೆ. ಈಗ ಕ್ಯಾಂಡಲ್ ಇದೆ, ಇನ್ನೊಂದು ಕ್ಯಾಂಡಲ್ ಹಚ್ಚಿದಾಗ ಏನಾದ್ರೂ ಬೆಳಕೇನಾದ್ರು ಕಮ್ಮಿ ಆಗುತ್ತಾ? ಆ ಕ್ಯಾಂಡಲ್ ಸಹ ಅಷ್ಟೇ ಬೆಳಕನ್ನು ಕೊಡುತ್ತೆ. ಹಂಗೆ ಭಗವಂತನ ಅವತಾರದಲ್ಲೂ ಸಹ ಏನಾಗುತ್ತೆ, ಯಾವುದೇ ರೀತಿ ವ್ಯತ್ಯಾಸ ಬರ್ತದೆ. ಈಗ ಬಂದು ಭಗವಂತ ರಾಮಚಂದ್ರನಾಗಿ ಬಂದ, ನರಸಿಂಹದೇವರಾಗಿ ಬಂದರು. ಓಕೆ, ಭಗವಂತನ ಕೋಪದ ಒಂದು ರೂಪ, ವಾಮನ ದೇವರಾಗಿ ಬಂದರು. ಇದರಲ್ಲಿ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಏನಾಗುತ್ತೆ, ಭಗವಂತನ ಅವತಾರ ಅಂದ್ರೆ ಏನೋ ಅರ್ಥ, ಇಳಿದು ಬರೋದು. ಏನರ್ಥ? ಇಳಿದು ಬರೋದು. ಓಕೆ, ನೆಕ್ಸ್ಟ್ ವೃಂದಾವನ ಮತ್ತೆ ಮಾಯಾಪುರ, ನವದ್ವೀಪ. ವೃಂದಾವನ ಬೇರೆ ಅಲ್ಲ, ನವದ್ವೀಪ ಬೇರೆ. ಆಕ್ಚುಲಿ ವೃಂದಾವನದಲ್ಲಿ ಅಪರಾಧ ಮಾಡ್ಬಿಡ್ತೀವಿ.
ಓಕೆ, ಭಕ್ತರು ಬೈದ್ರೆ ರಾಧಾರಾಣಿ ಇನ್ನೊಂದ್ಸತಿ ನಮ್ಮನ್ನ ಅದಕ್ಕೆ ಸೇರಿಸೋದೇ ಇಲ್ಲ, ನಿಜ ಅಂತ. ಓಕೆ, ಆಕ್ಚುಲಿ ಭಗವಂತ, ನಾನು ಲಾಸ್ಟ್ ತುಂಬ ವರ್ಷದಿಂದ, ಒಂದು 10 ವರ್ಷದಿಂದ ವೃಂದಾವನಕ್ಕೆ ಹೋದಾಗ ಅಲ್ಲಿ ಆಟೋದವ್ರಿಗೆ ದುಡ್ಡು ಕೊಡೋದಕ್ಕೆ ಜಗಳ ಮಾಡ್ತಾ ಇದ್ದಾರೆ ಒಬ್ಬರು ಭಕ್ತರು. ಆ ಮಾತಾಜಿಗೂ ಗೊತ್ತಿಲ್ಲ, ಜಗಳ ಮಾಡ್ತಾ ಇದ್ದಾರೆ. ಸಡನ್ ಆಟೋ ಹೇಗೆ ಸ್ಟಾರ್ಟ್ ಆಯ್ತು ಏನೋ, ಆ ಮಾತಾಜಿ ಮೇಲೆ ಬಂದ್ಬಿಡ್ತು. ಯಾರು ಏನು ಅವ್ರ ಪಾಡಕ್ಕೆ ಅವ್ರು ನಿಂತಿದ್ರೆ ಆಟೋ ಹೆಂಗ್ ಸ್ಟಾರ್ಟ್ ಆಯ್ತು ಏನೋ, ಮಾತಾಜಿ ಮೇಲೆ ಬಂದ್ಬಿಡ್ತು. ಆಮೇಲೆ ಅವ್ರ ಮಗಳೇ ಎತ್ತಿದ್ರು, ಅವ್ರಿಗೆ ಏನ್ ಶಕ್ತಿ ಅಂತ ಗೊತ್ತಿಲ್ಲ, ಅವ್ರ ಮಗಳೇ ಇಡೀ ಆಟೋನ ಏನ್ ಮಾಡಿದ್ರು, ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನನ್ನ ಕಣ್ಮುಂದೆನೇ ಆಯ್ತು. ಓಕೆ, ಹೀಗೆ ರಾಧಾರಾಣಿಗೆ ಭಕ್ತರಿಗೆ ದುಃಖ ಆದರೆ ಅವರು ಸಹಿಸೋದಿಲ್ಲ. ಓಕೆ, ಸೊ ಹೀಗೆ ಅದರಿಂದ ಬೆಟರ್ ಫಸ್ಟ್ ಏನ್ ಮಾಡಬೇಕು, ನವದ್ವೀಪ, ವೃಂದಾವನ ಬೇರೆ ಅಲ್ಲ, ಮಾಯಾಪುರ ಬೇರೆ ಅಲ್ಲ. ಓಕೆ, ಎರಡೂ ಸಹ ಒಂದೇ ಕೃಪೆ ಸಿಗಲಿ. ಆದರೆ ವೃಂದಾವನದಲ್ಲಿ ಒಂದು ಪೂರ್ಣ ಕೃಷ್ಣ, ನಾವು ಶುದ್ಧ ಭಕ್ತಿಯಿಂದ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಇರೋ ಭಕ್ತಿನ ಹಾಳಾಗ್ಬಿಡುತ್ತೆ. ಏನಕ್ಕೋಸ್ಕರ ನಾವು ಹೇಳ್ತೀವಿಲ್ಲ, ಓಂ ಅಜ್ಞಾನ ತಿನ್ನಸು ಜ್ಞಾನಾಂಜನ ಶಲಾಕೆ. ನಾವು ನೋಡುವಂತಹ ಒಂದು ಕಣ್ಣು ಜ್ಞಾನ ಚಕ್ಷು. ಈಗ ಕೃಷ್ಣ ಬಂದು ವಿಶ್ವರೂಪ ತೋರಿಸಿದ್ರು, ಅರ್ಜುನ ನೋಡಕ್ಕಾಯ್ತಾ? ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಅರ್ಜುನನಿಗೆ ಬಂದು ಕೃಷ್ಣ ಬಂದು ಜ್ಞಾನ ಚಕ್ಷು ಕೊಟ್ಟರು. ಏನ್ ಕೊಟ್ಟರು? ಜ್ಞಾನ ಚಕ್ಷು. ಅವಾಗ ಏನಾಯ್ತು, ಅರ್ಜುನ ಬಂದು ಕೃಷ್ಣನ ಪೂರ್ಣವಾಗಿ ನೋಡಕ್ ಸಾಧ್ಯ. ಹಂಗೆ ನಾವು ಯಾವುದೋ ಒಂದು ತೀರ್ಥಕ್ಷೇತ್ರಗಳಿಗೆ ಹೋದ್ರಾಗ ನಾವು ಗುರುಗಳಿಂದ ಬಂದು ಏನ್ ಮಾಡ್ಬೇಕು, ಆ ಕ್ಷೇತ್ರ ನೋಡ್ಬೇಕು. ಏನಕ್ಕೋಸ್ಕರ ಅದು ಹೋಗ್ತೀವಿ, ಅಯ್ಯೋ ಅಲ್ಲಿನ ಒಂದು ನಾವು ನಮ್ಮೂರಲ್ಲಿ ಗಾರ್ಡನ್ ಹಾಕ್ತಿದ್ದೀವಿ, ಅಲ್ಲೂ ಗಾರ್ಡನ್ ಹಾಕ್ತವ್ರೆ, ಅಲ್ಲೆಲ್ಲ ಇಲ್ಲೆಲ್ಲ ನಮ್ಮೂರಲ್ಲಿ ರೋಡೆಲ್ಲ ದೊಡ್ಡದಾಗೈತೆ, ಅಲ್ಲಿ ಎಲ್ಲ ಚಿಕ್ಕದಾಗೈತೆ, ಅದನ್ನ ನೋಡಕ್ಕೆ ಇಲ್ಲಿಂದ ದುಡ್ಡಿ ತಗೋಬೇಕಾ? 10,000 ರೂಪಾಯಿ ಬೇರೆ ಖರ್ಚು ಮಾಡ್ಕೊಂಡು ಅಂತ ಏನ್ ಮಾಡ್ತೀವಿ, ಹಿಂದೆ ಈ ರೀತಿಯಾಗಿ ಮಾತಾಡ್ತೀವಿ. ಸೊ ಹೀಗೆ ಆ ಕ್ಷೇತ್ರದ ಒಂದು ಮಹಿಮೆ, ಭಗವಂತನ ವಿಗ್ರಹಗಳು, ಒಂದು ಮಹಿಮೆ ಕೇಳಿದಾಗ ಏನಾಗುತ್ತೆ, ನನಗೆ ಅವನ ಪ್ರೀತಿ ಅನ್ನೋದು ಬರುತ್ತೆ. ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದ್ರೆ ಏನಾಯ್ತು, ಇದನ್ನ ಬಂದು ಕಾಕ ಸಂಚಾರ ಅಂತ ಕೇಳ್ತಾರೆ. ಏನಂತ ಕೇಳ್ತಾರೆ? ಕಾಕ ಸಂಚಾರ. ಯಾವಾಗ ಭಗವಂತನ ಮಹಿಮೆಗಳನ್ನ ತಿಳ್ಕೊಳ್ತೀವಿ, ಅವಾಗ ಏನಾಗುತ್ತೆ, ನಾವು ಸಹ ಶುದ್ಧರಾಗಿರ್ತೀವಿ. ಹೀಗೆ ಶಿವ ಬಂದು, ಸ್ವಯಂ ಬಂದು, ಯಾವಾಗ ಬಂದು ಈ ಭೌತಿಕ ಜಗತ್ತಿನಲ್ಲಿ ಬಂದು ಏನಾಗುತ್ತೆ, ಶಿವನೇ ಬಂದು ಯಾರಾಗಿ ಬರ್ತಾರೆ, ಶಂಕರಾಚಾರ್ಯರಾಗಿ ಬರ್ತಾರೆ. ಓಕೆ, ಶಂಕರಾಚಾರ್ಯರಾಗಿ ಬಂದು ಏನು ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢ ಮತ್ತೆ ಸಂಪ್ರಾಯತ ನಾಕಾಲೆ ನಹಿ ನಹಿ ರಕ್ಷತೆ ದುಃಖಕರ್ಮಿ. ಎಲ್ಲೋ ನೋಡಿರಾ, ನೀವು ಗೋವಿಂದನ ನಾಮಸ್ಮರಣೆ ಮಾಡಿ, ಗೋವಿಂದನ ನಾಮಸ್ಮರಣೆ ಮಾಡಿ, ಗೋವಿಂದನ ನಾಮಸ್ಮರಣೆ ಮಾಡಿ. ನೀವು ಸಾಯ ಸಮಯದಲ್ಲಿ ನೀವು ಹೆಂಡತಿ ಮಕ್ಕಳು ನೀವು ಸಂಪಾದನೆ ಮಾಡಿರೋಣ, ಯಾವ್ದಾದ್ರು ನಮ್ಮ ಜೊತೆ ಬರುತ್ತಾ? ನಾವೇನ್ ಮಾಡ್ಬೇಕು, ಗೋವಿಂದನ ನಾಮಸ್ಮರಣೆ ಮಾಡ್ಬೇಕಷ್ಟೇ ಅಲ್ವಾ? ಸಾಯ ಸಮಯದಲ್ಲಿ ಯಾವುದು ಬರುತ್ತೆ, ಎಷ್ಟು ಗೋವಿಂದನ ನಾಮಸ್ಮರಣೆ ಮಾಡ್ತೀರಾ ಅದನ್ನ ಮಾತ್ರ ನಾವು ತಗೊಂಡು ಹೋಗ್ತೇವೆ. ಓಕೆ, ಎಲ್ಲರಿಗೂ ಜಪಮಣಿ ಕೊಟ್ಬಿಡಿ ಅಂತ ಹೋಗ್ತದೆ, ಅಲ್ಲಿ ಕೌಂಟರ್ ಇದೆ ಜಪಮಣಿ, ಅವ್ರು ತಂದಿದ್ದೆ ಹಾಗೆ. ಸೊ ಹೀಗೆ ಈ ಕಲಿಯುಗದಲ್ಲಿ ಭಗವಂತ ಎಲ್ಲಿ ನೆಲೆಸಿದ್ದಾನೆ ಅಂದ್ರೆ ಅವನ ನಾಮದಲ್ಲಿ ನೆಲೆಸಿದ್ದಾನೆ. ನಾವು ಒಂದು ನಾಮಸ್ಮರಣೆ ಮಾಡ್ತಾ ಇದ್ರೆ ಸಾಕು, ಏನಾಗುತ್ತೆ, ಆಟೋಮೆಟಿಕಲಿ ನಮ್ಗೆ ಏನಾಗುತ್ತೆ, ಭಗವಂತನ ಒಂದು ಕೃಪೆ ಬಂದು ಸಿಗುತ್ತೆ. ಅದರಿಂದ ಯಾವಾಗ ಬಂದು ಪಂಡ್ರಾಪುರದಲ್ಲಿ ಶಿವನ ಭಕ್ತ ಅಂದ್ರೆ ಶಿವನ ಭಕ್ತ, ಪಂಡ್ರಾಪುರದ ನಮ್ಮ ವಿಠ್ಠಲನ ದೇವಸ್ಥಾನ ಮುಂದೆ ಹೋದ್ರು ಸಹ ದೇವ್ರ ಹತ್ರ ಬಾಗ್ಲ ಹತ್ರ ಸಹ ತಿರುಗಿ ನೋಡ್ತಾ ಇರಲಿಲ್ಲ, ಹಂಗೆ ಓಡೋಗ್ಬಿಡೋರು. ಹಂಗಿರ್ಬೇಕಾದ್ರೆ ಏನಾಗುತ್ತೆ, ಎಲ್ಲರೂ ಕುರುಪುಡಿ ಭಕ್ತರು. ಸೊ ಹಂಗಿದ್ದಾಗ ಏನಾಯ್ತು, ತಕ್ಷಣ ನಮ್ಮ ವಿಠ್ಠಲನಿಗೆ ಬಂದು ಒಡವೆ ಮಾಡ್ಬೇಕು. ಅವ್ರು ಬಂದು ಏನೋ ಒಡವೆ ಆಚಾರ, ಅದ್ರ ಹತ್ರ ಹೋಗಿ ಏನ್ ಮಾಡ್ಬೇಕು, ಒಡವೆ ಮಾಡಿಸ್ಬೇಕು. ಒಡವೆ ಮಾಡಿಸ್ಬೇಕು ಅಂದಾಗ ಏನಾಗುತ್ತೆ, ಅವ್ರು ಬಂದು ಹೇಳ್ತಾರೆ, ನೋಡಿ ನಾನು ಬರೋಕ್ಕಾಗಲ್ಲ, ಅಳತೆ ತಗೊಂಬನ್ನಿ, ನಾನು ಬೇಕಾದ್ರೆ ಮಾಡ್ಕೊಡ್ತೀನಿ. ಆಯ್ತು ಅಂತ ಅಳತೆ ತಗೊಂಡ್ಬರ್ತಾರೆ. ಅಳತೆ ತಗೊಂಡ್ಬಂದಾಗ ಏನಾಗುತ್ತೆ, ಅಳತೆ ಬಂದಾಗ ಏನಾಯ್ತು, ಚಿಕ್ಕ ಆಗುತ್ತೆ ಒಡವೆ. ಇನ್ನೊಂದ್ಸತಿ ಏನ್ ಮಾಡ್ತಾರೆ, ಮಾಡ್ಬಿಟ್ಟು ಮತ್ತೆ ಕೊಡಿಸ್ತಾರೆ, ಫುಲ್ ಲೂಸೇ ಆಗುತ್ತೆ. ಏನ್ ಮಾಡ್ತಾರೆ, ಸ್ವಾಮಿ ನೀವೇ ಬಂದ್ಬಿಟ್ಟು ನಮ್ಮ ವಿಠ್ಠಲನ್ನ ಬಂದು ಏನ್ ಮಾಡ್ಬಾರ್ದು, ಅಳತೆ ತಗೊಂಬಾರ್ದ? ಆಯ್ತು, ನೀವು ವಿಠ್ಠಲನ ಅಂತ ಬರ್ತೀನಿ, ಅದ್ರ ನನ್ನ ಕಣ್ಣು ಏನ್ ಮಾಡ್ಬೇಕು, ಬಟ್ಟೆ ಕಟ್ಬೇಕು, ಹಂಗಾದ್ರೆ ಬರ್ತೀನಿ ಅಂತಾರೆ. ಆಯ್ತು ಅಂತ ಏನ್ ಮಾಡಿದ್ರು, ಇವ್ರ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕರ್ಕೊಂಡು ಹೋದ್ರು. ಭಗವಂತನ ಮುಟ್ಟಿದಾಗ ಏನಾಗುತ್ತೆ, ಸ್ವಯಂ ಬಂದು ಶಿವನ ಮುಟ್ಟಿದಾಗ ಆಗ್ತದೆ. ಏನೋ ಶಿವಲಿಂಗ ಮುಟ್ಟಿದಾಗ ಆಗ್ತದೆ. ಯಾರನ್ನ ಮುಟ್ಟಿದ್ರೆ, ನಮ್ಮ ವಿಠ್ಠಲನ ಮುಟ್ಟಿದ್ರೆ ಏನಾಗ್ತದೆ, ಸ್ವಯಂ ಬಂದು ನಮ್ಮ ಕೃಷ್ಣ ನಮ್ಮ ಶಿವನ್ ಮುಟ್ಟಿದಾಗ ಆಗ್ತದೆ. ಆಗ ಒಂದು ಏನಾಗುತ್ತೆ, ಇವ್ರಿಗೆ ಆಶ್ಚರ್ಯ ಆಗುತ್ತೆ,
ಏನ್ ನೀವೇ ನಮ್ಮ ದೇವಸ್ಥಾನಕ್ಕೆ ಏನಾದ್ರು ಕರ್ಕೊಂಡ್ ಬಂದಿದ್ದೀರಾ ಅಂತ. ಇಲ್ಲ 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 ಸ್ವಾಮಿ, ನಾವು ಯಾರ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದೀವಿ? ವಿಠಲನ ದೇವಸ್ಥಾನಕ್ಕೆ ನಾವು ಕರ್ಕೊಂಡ್ ಬಂದಿರೋದು. ಈಗ ಹೇಳಿದಾಗ ಏನಾಯ್ತು, ತಕ್ಷಣ ಬಂದು ಅವರು ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ. ಶಿವನ ದೇವಸ್ಥಾನದಲ್ಲಿ ಹೋದಾಗ ಏನಾಗುತ್ತೆ, ಸ್ವಯಂ ಶಿವನೇ ಪ್ರತ್ಯಕ್ಷನ ಆಗ್ತಾರೆ. ಸ್ವಯಂ ಶಿವ ಪ್ರತ್ಯಕ್ಷನಾಗಿ ಏನ್ ಮಾಡ್ತಾರೆ, ನೋಡ್ತಾರೆ, ಇವ್ರಿಗೆ ಕೃಪೆನ ಕೊಡ್ತಾರೆ. ನನ್ನನ್ನ ಮತ್ತೆ ಕೃಷ್ಣನ ಬಂದು ನೀನೇನ್ ಮಾಡಬಾರ್ದು, ಭೇದ ಮಾಡಬಾರ್ದು. ಹೀಗೆ ಭಗವಂತ ಶಿವನ ಹತ್ರಕ್ಕೆ ಹೋದಾಗ ಏನ್ ಮಾಡ್ಬೇಕು, ನಾವು ಏನ್ ಮಾಡ್ಬೇಕು, ಭಕ್ತಿನ ಬಂದು ನಾವು ಆದಷ್ಟು ಬಂದು ಬೇಡಬೇಕು. ಅದರಿಂದ ಶಿವನಿಗೆ ಬಂದು ಕೃಷ್ಣ ಭಕ್ತರು ಕಂಡ್ರೆ ತುಂಬಾ ಇಷ್ಟ. ಯಾರ ಕಂಡ್ರೆ ಇಷ್ಟ? ಕೃಷ್ಣ ಭಕ್ತರು ಕಂಡ್ರೆ. ಶಿವ ವೃಂದಾವನದಲ್ಲಿ ಏನಾಗಿದ್ದಾರೆ, ಗೋಪೀಶ್ವರ ಮಹಾದೇವ ಆಗಿದ್ದಾರೆ. ಏನಾಗಿದ್ದಾರೆ? ಗೋಪೀಶ್ವರ ಮಹಾದೇವ. ಬೆಳಿಗ್ಗೆ ಹೊತ್ತು ಏನ್ ಮಾಡ್ತಾರೆ, ಶಿವನಾಗೆ ಅಲಂಕಾರ ಮಾಡ್ತಾರೆ. ಓಕೆ, ಸಂಜೆ ಆಯ್ತು 6 ಗಂಟೆ ಮೇಲೆ ಏನಾಗುತ್ತೆ, ಗೋಪಿಯರಾಗಿ ಅಲಂಕಾರ ಮಾಡ್ತಾರೆ. ಶಿವನಿಗೆ ಏನಾಗಿ ಅಲಂಕಾರ ಮಾಡ್ತಾರೆ? ಹೆಣ್ಣಿನ ರೂಪ ಗೋಪಿಯರಾಗಿ ಅಲಂಕಾರ ಮಾಡ್ತಾರೆ. ನೋಡಿ, ಕೃಷ್ಣನ ಲೀಲೆಯಲ್ಲಿ ಗೋಪಿಯರಾಗಿ ಸೇವೆ ಮಾಡ್ಬೇಕು ಅಂತ ಯಾರಿಗೆ ಆಸೆ ಇದೆ? ಶಿವನಿಗೂ ಸಹ ಆಸೆ ಇದೆ. ಅದರಿಂದ ನಾವು ಸಹ ಶಿವನ ಹತ್ರಕ್ಕೆ ಹೋದಾಗ ನಮ್ಗೆ ಕೃಷ್ಣ ಭಕ್ತಿ ಕೊಡಿ ಅಂದ್ರೆ ತುಂಬಾ ಆನಂದದಿಂದ ಕೊಡ್ತಾರೆ. ನಾವೇನ್ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋದಾಗ ಇಷ್ಟು ದೊಡ್ಡ ನಿಷ್ಠೆ ತೆಗೆದುಕೊಡ್ತೀವಿ. ದೇವ್ರೆ ಇಷ್ಟೆಲ್ಲ ಮಾಡಿದೆ, ನಮ್ಗೆ ಕೃಪೆ ತರ ಕೊಡ್ಬಾರ್ದ ಅಂತ ಏನ್ ಮಾಡ್ತೀವಿ, ಲೀಸ್ಟ್ ತೆಗೆದುಬಿಡ್ತೀವಿ. ಆದ್ರೆ ಭಗವಂತನ ಸೇವೆ ಮಾಡ್ತಾದ್ರೆ ಏನಾಗುತ್ತೆ, ನಮ್ಮ ಆಸೆ ಗೀಸೆ ಎಲ್ಲಾನು ಸಹ ಭಗವಂತ ಏನ್ ಮಾಡ್ತಾನೆ, ಪೂರೈಸ್ತಾನೆ. ಪ್ಲಸ್ ಏನ್ ಮಾಡ್ತಾನೆ, ನಮ್ಗೆ ಮುಕ್ತಿನೂ ಸಹ ಕೊಡ್ತಾನೆ. ಏನ್ ಕೊಡ್ತಾನೆ? ಮುಕ್ತಿನೂ ಸಹ ಕೊಡ್ತಾನೆ. ಇನ್ನೇನಾದ್ರೂ ಆಸೆ ಬೇಕಾ? ಓಕೆ, ನಾವೇನ್ ಮಾಡ್ಬೇಕು, ಬರೀ ಭಗವಂತನ ಸೇವೆ ಮಾಡ್ಬೇಕಷ್ಟೇ. ಓಕೆ, ಎಲ್ಲ ನೋಡಿ, ಕ್ರಿಶ್ಚಿಯನ್ಸ್ ಎಲ್ಲ ಸಂಡೇ ಇತ್ತು ಅಂದ್ರೆ ಕರೆಕ್ಟಾಗಿ ಚರ್ಚಲ್ಲಿ ಇರ್ತಾರೆ. ಎಷ್ಟು ಜನ ನನ್ನ ಜೊತೆ ಕಸ ಕೊಡಿಸ್ತಾರೆ, ಎಲ್ಲ ಕ್ರಿಶ್ಚಿಯನ್ಸೇ. ಸಂಡೇ ಆಯ್ತು ಅಂದ್ರೇನು ಕರೆಕ್ಟಾಗಿ ಚರ್ಚಲ್ಲಿ ಇರ್ತಾರೆ. 10:30 ಗುರುಗಳೇ 5 ಗಂಟೆವರೆಗೆ ಅಲ್ಲೇ ಇರ್ತಾರೆ ಅಲ್ವಾ? ನಾವು ಬಂದ ಅಟ್ಲೀಸ್ಟ್ ನಾವು ದೇವಸ್ಥಾನಕ್ಕೆ ಬಂದು ನಾವು ಭಗವಂತನ ಸೇವೆ ಮಾಡಿದ್ರೆ ಏನ್ ಸಿಗುತ್ತೆ? ಪುಣ್ಯನೂ ಸಿಗುತ್ತೆ, ವೈಕುಂಠನೂ ಸಹ ಸಿಗುತ್ತೆ. ಇಲ್ಲೇನೋ ಇಲ್ಲಿ ವೈಕುಂಠಕ್ಕೆ ಹೋದ್ರೆ ಏನು ಸೇವೆ ಮಾಡಿದ್ರೆ ಏನು ಪುಣ್ಯ ಸಿಗುತ್ತೆ, ಅದೇ ಪುಣ್ಯ ನಮ್ಗೆ ಎಲ್ಲಿ ಸಿಗುತ್ತೆ? ಇಲ್ಲಿ ಸೇವೆ ಮಾಡಿದ್ರೆ ಅದೇ ಸಿಗುತ್ತೆ. ಅದರಿಂದ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಕೈಲಿ ಏನಾಗುತ್ತೆ ಸೇವೆ ಮಾಡ್ಬೇಕು. ಓಕೆ, ಭಗವಂತ ನಮ್ಮ ಒಂದು ಏನ್ ನೋಡ್ತಾನೆ, ನಾವು ಭಕ್ತಿ ಅನ್ಕೊಂಡು ಕುತ್ಕೊಂಡು ಜಪ ಮಾಡಿದ್ರೂ ಆಗಲ್ಲ. ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ಬೇಕು. ಅವಾಗೇನಾಗುತ್ತೆ, ನಾವು ಪ್ರಾಕ್ಟಿಕಲ್ ಆಗಿ ನಾವು ಭಕ್ತಿ ಮಾಡಿದಾಗ ಆಗ ನಮ್ಗೇನಾಗುತ್ತೆ, ಭಕ್ತಿ ಅನ್ನೋದು ನಮಗೆ ಜಾಗೃತಿ ಕೊಡುತ್ತೆ. 25% ಗುರುಗಳ ಕೃಪೆಯಿಂದ ಸಿಗುತ್ತೆ, 25% ಸೇವೆ ಮಾಡೋದ್ರಿಂದ ಸಿಗುತ್ತೆ, 25% ಭಗವಂತನ ಕೃಪೆಯಿಂದ ಸಿಗುತ್ತೆ, 25% ಏನೋ ಭಗವಂತನ ಬಗ್ಗೆ ಓದ್ಬೇಕು. ಪ್ರತಿನಿತ್ಯ ಏನ್ ಮಾಡ್ಬೇಕು, ಓದ್ಬೇಕು ಭಗವಂತನ ಬಗ್ಗೆ. ಒಬ್ರು ಫ್ರೆಂಡ್ ಮಾಡ್ಬೇಕು ಅಂದ್ರೆ ಎಷ್ಟು ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ತೀರ. ಭಗವಂತನ ವೈಕುಂಠಕ್ಕೆ ಹೋಗ್ಬೇಕು, ಅವನ ಬಗ್ಗೆ ತಿಳ್ಕೊಳ್ಳೋದು ಬೇಡವೆ? ಹೌದಲ್ವಾ? ವೈಕುಂಠಕ್ಕೆ ಹೋದ ಇಲ್ಲ ಇರೋದ? ಯಾಕಂದ್ರೆ ಕಲಿಯುಗ ಇಂದು ಹೋಗ್ತಾ ಕ್ರೂರ ಆಗ್ಬಿಡುತ್ತೆ. ಏನಾಗುತ್ತೆ, ಕ್ರೂರ ಆಗ್ಬಿಡುತ್ತೆ. ಅದರಿಂದ ನಾವೇನ್ ಮಾಡ್ಬೇಕು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ಎಲ್ಲ ಒಟ್ಟಿಗೆ ಈಗ ಜಪ ಮಾಡೋಣ. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೇ ಶ್ರೀಮತೆ